ಆ ಅಮ್ಮ ಏನ್ ಮಾಡ್ತಿದ್ದಾಳಲ್ಲಿ? ಕಳಿಸೋಳನ್ನ. ಯಾರದ ಏನ್ ಮಾಡ್ತಿದಾರೆ ನೀವು? ಹೋಗಮ್ಮ ಆ ಕಡೆ. ಹೋಗಕ್ ಹೇಳಿಲ್ಲ ನಿಮ್ಗೆ? ಬೊಗಳಕ್ ಆಗ್ತಾ ಇಲ್ವಾ ನಿಮ್ಗೆ? ಹುಚ್ಚ ನಿಮ್ಗೆ? ಏನ್ ಅರ್ಥ ಆಗ್ತಿಲ್ವಾ ನಿಮ್ಗೆ? ಹೋಗ್ತೀಯಾ ಅಥವಾ ಬಡ್ದೋಡಿಸ್ತ? ನಾನು ಇಲ್ಲೇ ನಿಂತಿದ್ರ ಜೊತೆ ನಾನು ಸುಟ್ಟಾಕ್ಬಿಡ್ತೀನಿ ನಿನ್ನ. ನನ್ನ ಪ್ರೀತಿಯ ಗೆಳೆಯರೇ, ಇಲ್ಲ, ಸಾಯೋದಿಲ್ಲ. ಹುತಾತ್ಮರಿಗೆ ಸಾವಿಲ್ಲ. ನಮ್ಮೆಲ್ಲರಲ್ಲಿ ಸದಾ ಬದುಕಿರ್ತಾರೆ. ವರ್ಗೀಯತೆಯಿಂದ ನಾಶವಾಗಿರೋ ನಮ್ಮೆಲ್ಲರ ಜೀವನ 10 ತಿಂಗಳು ನೋವು ಅನುಭವಿಸಿ ಜನ್ಮ ಕೊಟ್ಟಿರೋ ನಮ್ಮೆಲ್ಲರ ಅಮ್ಮ ತನ್ನ ಮಗುವಿನ ಪ್ರತಿಯೊಂದು ಚಾಲನೆ ನೋಡುತ್ತಾ ಅವನು ನಡೆಯೋದನ್ನ ಓಡೋದನ್ನ ನೋಡಿ ನಿಂತ ಅಮ್ಮ, ಹಾಲು ಕೊಟ್ಟು ಜೋಗುಳ ಹಾಡಿ ಮಲಗಿಸಿದ ಆ ಅಮ್ಮನ ಕಣ್ಮುಂದೆ ಆ ಸ್ನೇಹಿತರೇ ತನ್ನ ಮಗನನ್ನೇ ಅವಳ ಕಣ್ಮುಂದೆ ಸಾಯಿಸಿದ್ರು. ಪ್ರಾಣಿಗಳಂತೆ ವರ್ತಿಸಿದ್ರು. ಪ್ರೀತಿಯಿಂದ, ಪ್ರತೀಕ್ಷೆಯಿಂದ ನಾಳೆ ತನ್ನನ್ನು ನೋಡ್ಕೋಬೇಕಾಗಿರೋ ಒಬ್ಬನೇ ಮಗನನ್ನ ತನ್ನ ಕಣ್ಮುಂದೆ ಸಾಯಿಸಬೇಕಾದ್ರೆ ತನ್ನ ಸ್ವಂತ ಮಗನ ಸಾವನ್ನು ಕಣ್ಮುಂದೆ ನೋಡಿದಾಗ ಆ ಅಮ್ಮನ ಕಣ್ಣಿಂದ ಬಂದಿರೋದು ಕಣ್ಣೀರ ಅಲ್ಲ, ಅಲ್ಲವೇ ಅಲ್ಲ. ಆ ಅಮ್ಮ ಆ ದುಃಖದ ಸಾಗರವನ್ನ ಹೆಂಗೆ ತಡ್ಕೋತಾರೆ ಹೇಳಿ ಸ್ನೇಹಿತರೆ? ಹಿಂಗೆ 1000 ಅಮ್ಮಂದಿರ ಕಣ್ಣೀರಿನ ಕಾರಣಕಾರರು ಯಾರು? ಸಮಾಜದಲ್ಲಿ ಈ ವರ್ಗದ ಜೊತೆ ಜನರಿಗೆ ಸಹಾಯ ಮಾಡಬೇಕು. ಬೇರೇನ್ ಸಿಗ್ಲಿಲ್ವಾ ನಿಮ್ಗೆ? ಬಾವುಟ ಇಟ್ಕೊಂಡು ಆಟ ಆಡ್ತೀಯಾ? ಹೆಂಗ್ಸಂತ ಬಿಡ್ತಿದ್ದೀನಿ, ಹೋಗಿಲ್ಲ ಅಂತ ನಾವು ಪ್ರತಿಜ್ಞೆ ಮಾಡಬೇಕು. ಹಾಗಂತ ನಾವು ಪ್ರತಿಜ್ಞೆ ಮಾಡಬೇಕು. ಇಂಥ ರಾಷ್ಟ್ರೀಯತೆ ಎದುರಾಗಿ ನಾಡಿನ ಮನಸ್ಸಾಕ್ಷಿ ಎದ್ದೇಳಲಿ ಗೆಳೆಯರೇ. ಅಮ್ಮ ಬರುವುದಿಲ್ಲ, ಹೋಗ್ಬಿಟ್ರು. ಯಾರು ಹೇಳಿದ್ದು? ನೀನ್ ನೋಡಿದ್ದು ಶುಭ ಕಾರ್ಯನೇ. ನೀನು ನೋಡಿದ ಕೃಷ್ಣ ಹೆಂಗೆ ಅಶುಭ ಆಗೋದು? ಪ್ರಾರ್ಥನೆಯಿಂದ ಬೇಡಿ ಕರೆದ್ರೆ ಅಮ್ಮಂಗೆ ಬರದೆ ಇರಕ್ಕಾಗತ್ತಾ? ಓಡಿ ಬಂದಿಲ್ವಾ ಯಶೋದೆ ದೇವತೆಯ ಥರ? ಕರೆದ ತಕ್ಷಣ ಒಡವೆಯೂ ಅಲಂಕಾರವೂ ಇಲ್ಲದೆ ಎಲ್ಲಿಂದನೋ ಯಾವ ದಿಕ್ಕಿನಿಂದನೋ ಯಾರಿಗೂ ಗೊತ್ತಿಲ್ಲ ಅಮ್ಮ ಬರ್ತಾಳೆ. ಈಶ್ವರ ಪರಿಪಾಲಯ ಮಾಂ ಶ್ರೀ ಪದ್ಮನಾಭ ಮುರಾರಿ ಪರಿಪಾಲಯ ಮಾಂ ಪದ್ಮನಾಭ. ಏನಂತ ಗೊತ್ತಿಲ್ಲ, ಪ್ರಾರ್ಥನೆ ಮಾಡಿ ಬಂದ ಮೇಲೆ ನನಗೆ ತುಂಬಾ ಖುಷಿ ಆಗ್ತಿದೆ. ಆಶ್ಚರ್ಯವಿಲ್ಲ, ನೀನ್ ನೃತ್ಯ ದೇವರಿಗೆ ತುಂಬಾ ಇಷ್ಟವಾಗಿದೆ. ಈಶ್ವರ, ಪೂಜಾರಿ ಹೇಳಿದ ನಿಜ. ಕಿರೀಟ ಹಾಕೊಂಡು ನೀವೇನಾದ್ರೂ ಇಳಿದೆ ಅಂದ್ರೆ ಇವರು ಸಾಕ್ಷಾತ್ ದೇವರಿಗೆ ಸಮ. ಸಾಧಾರಣವಾಗಿ ನೃತ್ಯ ಮಾಡೋಕ್ಕೆ ಭಯ ಇರುತ್ತೆ, ಆದ್ರೆ ಇವತ್ತು ನೃತ್ಯ ಮಾಡಬೇಕು ಅಂತ ಆಸೆ ಆಗ್ತಿದೆ. ಅವತಾರ ತಾಳಿದ ಹಾಗಲ್ವಾ? ಯಾರಿಗ್ ತಾನೇ ಬೇಡ ಅನ್ಸುತ್ತೆ? ಸತ್ಯ, ವಿಶ್ವರೂಪ ದರ್ಶನ ದೇವರ ಮುಂದೆನೆ ಅಲ್ವಾ ನಾವು ಅರ್ಪಿಸೋದು. ಯಶೋದೆ ಮುಂದೆ ನಿಂತ್ರೆ ನಾನೇ ಕೃಷ್ಣ. ಬರ್ಲಾ? ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಓಂ ನಮೋ ನಾರಾಯಣ. ಭಕ್ತ ಜನರ ಪ್ರತ್ಯೇಕ ಶ್ರದ್ಧೆಗೆ ಅನ್ನದಾನಕ್ಕಾಗಿ ಬಂದಿರೋ ಭಕ್ತ ಜನರು ಕ್ಷೇತ್ರದ ಮುಂದೆ ಬರಬೇಕಂತ ವಿನಂತಿ. ಓಂ ನಮೋ ನಾರಾಯಣ. ಭಕ್ತ ಜನರ ಪ್ರತ್ಯೇಕ ಶ್ರದ್ಧೆಗೆ ಅನ್ನದಾನಕ್ಕಾಗಿ ಬಂದಿರೋ ಭಕ್ತ ಜನರು
ಕ್ಷೇತ್ರದ ಮುಂದೆ ಬರಬೇಕಂತ ವಿನಂತಿ. ಓಂ ನಮೋ ನಾರಾಯಣ. ನಿಲ್ಲಿ ನಿಲ್ಲಿ ನಿಲ್ಲಿ. ಎಲ್ಲಿಗೆ ಎಲ್ಲಿಗೆ? ಇವರೆಲ್ಲ ಅನ್ನಕ್ಕೆ ನಿಂತಿರೋದು ಕಾಣಲ್ವಾ? ಹೋಗಿ ಕ್ಯೂನಲ್ಲಿ ನಿಂತ್ಕೋ. ಹೋಗು 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 ಹೋಗಮ್ಮ ಹೋಗಮ್ಮ ಹೋಗು ಹೋಗು ನಡಿ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ತಟ್ಟೆ ಇಲ್ಲಮ್ಮ. ಹೇಳಿದ್ ಕೇಳಿಸ್ತಾ ಇಲ್ವಾ? ಇಲ್ಲಿ ನಿಂತ್ಕೊಬೇಡ, ಆ ಕಡೆ ಹೋಗಮ್ಮ ನೀನು. ಸ್ವಲ್ಪ ದಾರಿ ಬಿಡಿ. ಏನ್ ಮಾಡ್ತಿದ್ಯಾ ನೀನು? ನಿನ್ಗೆ ಹೋಗಕ್ಕೆ ಕೇಳಿಲ್ವಾ ನನ್ನಲ್ಲಿ? ಹೋಗಿ ತಟ್ಟೆ ತಗೋಬಾ. ಬಾಲ, ಹಸಿವಾಗ್ತಿರ್ಬೋದು. ಎಲೆ ಏನಾದಿದ್ರೆ ಅದರಲ್ಲಿ ಕೊಡು. ಲೇ ಜೋಲಿ ಸ್ವಾಮಿ, ಸುಮ್ನೆ ಬೇಡ್ದಿರೋ ಕಡೆ ತಲೆ ಹಾಕ್ಬೇಡ. ಹಂಗಾದ್ರೆ ಅವ್ರ ಕೈಯಲ್ಲಿ ಕೊಡು, ನಿಂಗೇನು ತೊಂದ್ರೆ? ಕೊಡೆಯ ಕೊಡು. ನಡಿ ನಡಿ. ಬೇಡ, ಕೈ ಮುಗಿಯುವುದು ನನ್ನ ಮುಂದೆ ಅಲ್ಲ, ಆ ಸ್ವಾಮಿ ಮುಂದೆ. ಎಲ್ಲ ಅವರ ಕಾರುಣ್ಯ ಅಲ್ವಾ? ಕೃಷ್ಣ ಕಾಪಾಡಪ್ಪ. ಕದಯೇ ಮಾಧವ ಕಾತಮಿವ ರೂಪಮು ಕದಯೇ ಮಾಧವ ಕಾತಮಿವ ನಾನು ಯೋಚನೆ ಮಾಡ್ತಿದ್ದೆ, 5 ಸಲ ಮಾಡೋ ಪೂಜೆನ 3 ಸಲ ಮಾಡೋಕ್ಕಾಗೋದಿಲ್ವಾ? ಪೂಜೆ ಸಾಮಗ್ರಿ ಕಡಿಮೆ ಆಗೋದಿಲ್ಲ? ಆಗಲ್ಲ. ಆಗಲ್ಲ, ನಂಗೆ ಗೊತ್ತು. ಇನ್ನೂ ಕಮ್ಮಿ ಮಾಡೋಕ್ಕಾಗೋದು ಅಂದಲ್ಲಿ. ಅಕ್ಕಿ ತರಕಾರಿಗೆಲ್ಲ ಬೆಲೆ ಜಾಸ್ತಿ ಆಗ್ತಾ ಇದೆ, ಜನರು ಜಾಸ್ತಿ ಆಗಿದ್ದಾರೆ. ದೇವರದೇ, ಅದೆಲ್ಲ ಆಗುತ್ತೆ. ಅದಕ್ಕೆ ನೀನೊಂದು ಕೆಲಸ ಮಾಡು, ಅನುದಾನದ ಅನೌನ್ಸ್ಮೆಂಟು ಇನ್ಮೇಲೆ ಮಾಡಬೇಡ ನೀನು. 10 ಜನ ಕಡಿಮೆ ಆದರೂ ಒಳ್ಳೇದಲ್ವಾ? ಅಲ್ಲ, ಈ ಅನ್ನದಾನಕ್ಕೆ ಈ ಲೆಕ್ಕ ಬೇಕಾ? ಬೇಕು. ಲೆಕ್ಕ ಇಲ್ಲ ಅಂದರೆ ಹೆಂಗೆ ನಡೆಯುತ್ತೆ? ಸರಿ, ಹಸಿವಾದಾಗ ಕೋಪ ಬರುತ್ತೆ, ಆ ಕೋಪನೇ ಜಗಳ ಸೃಷ್ಟಿ ಮಾಡುತ್ತೆ. ನಿನ್ನ ಮಾತು ನನಗೆ ಅರ್ಥ ಆಯಿತು. ಅದು ನಾನು ಹೇಳ್ದಂಗೆ ಕೇಳಿ ನೀನು. ಈಗ ನಾನು ಹೇಳಿದ್ ಮಾಡು ಸಾಕು. ಹೋ ಬಂದ್ರಾ? ಏನಂದ ನಿಮ್ಮ ಮಗ ಮೋಹನ್? ನಾಚಿಕೆ ಆಗಲ್ವಾ? ಬೆಳಗ್ಗೆ ಎದ್ದು ಆ ಕಳ್ಳು ನೋಡಕ್ ಹೋಗಿದ್ದೀರಲ್ಲ ನೀವು. ಅವನೇ ನಾನು ಜನ್ಮ ಕೊಟ್ಟ ಮಗ. ಹಂಗಂದ್ರೆ ಜೈಲಲ್ಲೇ ಇದ್ಬಿಡಿ, ಮಗನ್ನು ನೋಡ್ಬೋದು, ಊಟನೂ ಸಿಗುತ್ತೆ. ಹಂಗೆಲ್ಲ ಮಾತಾಡಬಾರ್ದು. ದೊಡ್ಡವ್ರ ಹತ್ರ ಮಾತಾಡುವಾಗ ಭಕ್ತಿ ಗೌರವದಿಂದ ಮಾತಾಡು. ನಿಮ್ಮ ಅಮ್ಮನ ಹತ್ರನೂ ಅಷ್ಟೇ. ಅಮ್ಮಂಗೆ ತನ್ನ ಮಕ್ಕಳನ್ನ ಬೇರೆಯವ್ರ ಥರ ನೋಡೋಕ್ಕಾಗತ್ತಾ? ಯಾವುದೇ ನರಕದಲ್ಲಿದ್ದರೂ
ಅಮ್ಮಗೆ ಮಗ ಮಗನೇ. ಗೊತ್ತಾ, ಯಾವ ಅಮ್ಮಂಗೂ ಮಗನ್ನ ದೂರ ಇಡಕ್ಕೆ ಆಗಲ್ಲ. ಅದಲ್ಲ ಜೋಲಿ ಸ್ವಾಮಿ, ಅವರು ಕೆಮ್ಮಿದೆ ಅಂತ ನಾನು ಬೆಳಗ್ಗೆ ಅವ್ರನ್ನ ಆಚೆನೆ ಕರೆಯೋದಿಲ್ಲ. ಆದ್ರೂ ಬೆಳಗ್ಗೆ 5 ಗಂಟೆಗೆ ಹೋಗಿದ್ದಾರೆ. ಎಲ್ಲಾರ್ಗೂ ಒಳ್ಳೇದನ್ನೇ ಹೇಳ್ಕೊಡೋ ಸ್ವಾಮಿ ಅಲ್ವಾ ನೀವು? ಇವ್ರಿಗೂ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ? ಅಮ್ಮ ಅಂತ ಮಗ ಅಂತೆ. ಪರವಾಗಿಲ್ಲ, ಅವಳು ಇನ್ನೂ ಚಿಕ್ಕವಳು, ಮಗು ಥರ. ಹೋಗ್ಬಿಟ್ಟು ಮಗನ್ನ ಭೇಟಿ ಮಾಡಿದ್ಯಾ? ನೋಡ್ದೆ, ಅವನೇನು ತಪ್ಪು ಮಾಡಿಲ್ಲ ಅಂತ ಈಗಲೂ ಆಣೆ ಮಾಡಿ ಹೇಳ್ತಾನೆ. ಗೊತ್ತಾಯ್ತು, ಬೆಳಿಗ್ಗೆ ಒಂದೇ ಸಲ ಅನ್ನದಾನ ಅಷ್ಟೇ. ಇಲ್ಲಿ ಒಂದು ನಿಮಿಷ, ಇದನ್ನಿಟ್ಕೊಳ್ಳಿ, ಹಸಿವಾಗಿರ್ಬೋದು, ತಗೊಳ್ಳಿ. ಈಶ್ವರ, ಯಾರಿವರು? ಒಂದು ಅರ್ಥನೇ ಆಗ್ತಿಲ್ಲ. ಹರೇ ಕೃಷ್ಣ ಹರೇ ಹರೇ. ಪರಮಾತ್ಮ ಕಾಪಾಡಪ್ಪ. ಮತ್ತೆ ನೈರ್ಮಲ್ಯ ಸಮಯನ ಎಲ್ಲ ದೇವಿ ಹೇಳ್ದಾಗೆ. ಅವರು ನಾಳೆ ರಜಾ ಅಂತ ಹೇಳಿದ್ರು. ಹೌದು. ನಿನ್ಗೂ ಸ್ವಲ್ಪ ಬೇಗ ಬರೋಕ್ಕಾಗುತ್ತಾ? ಮತ್ತೆ ನಿಮ್ಮ ತಾಯಿ ಈಗ ಹಂಗೆ ಇದ್ದಾರೆ. ಹೇಳ್ಬೇಕಂದ್ರೆ ಯಾರಾದ್ರೂ ಸಹಾಯ ಮಾಡಬೇಕು. ನಾನು ಬೆಳಿಗ್ಗೆ ಬಂದ್ರೆ ಅದೊಂದೇ ಕಷ್ಟ. ಕೃಷ್ಣ, ಪೂರ್ವ ಜನ್ಮದ ಫಲ, ಬೇರೆ ಏನು ಹೇಳೋದು? ಹಾ, ನಡಿ. ಕೃಷ್ಣ, ಬೆಲೆ ಬಾಳೋ ವಸ್ತು ಏನಾದ್ರೂ ಇದೆಯಾ ಚೀಲದಲ್ಲಿ? ಕಳ್ಳರಿಗೆ ದೇವರು ದೇವಸ್ಥಾನ ಅಂತೆಲ್ಲ ಇಲ್ಲ, ಸಿಗೋದು ತಗೋತಾರೆ. ನನ್ನ ಕೈಯಲ್ಲಿ ಏನೂ ಇಲ್ಲ. ಈ ರಾಮಾಯಣ ಒಂದೇ ಇರೋದು. ತಗೊಂಡು ಹೋದ್ರು ಅವರು ಓದಿದ್ರೆ ನನ್ನ ಪುಣ್ಯ. ರಾಮಾಯಣಕ್ಕೆ ರಾಮಾಯಣ ಅಂತಾನೂ ಕರಿಬೋದು. ಅಂಧಕಾರ ಮಾಯ ಆಗುತ್ತೆ. ಕೃಷ್ಣ,
ಉಲೂಕಲಂ ದನದ ಜವೋ ಆಭಾದ್ಯದ ಅರ್ಜುನವು ಶಾಪ ವಿಮೋಚಿತ ಭವ ಉಳ್ಕೊಳ್ಳೋಕೆ ಜಾಗ ಸಿಕ್ತಲ್ಲ. ಇಷ್ಟ ಆಗೋ ಜಾಗ ಸಿಗೋದು ಅದಷ್ಟು ಸುಲಭವಲ್ಲ. ಗೊತ್ತಾಯಿತು, ನಿಮ್ಮೊಳಗೆ ಏನೋ ನೋವಿದೆ ಅಲ್ವಾ? ಮನಸ್ಸಿಟ್ಟು ಬೇಡ್ಕೊಳ್ಳಿ. ದುಃಖ ದೂರ ಮಾಡೋನು ಆ ಕೃಷ್ಣ ಪರಮಾತ್ಮ ಕೈ ಬಿಡೋದಿಲ್ಲ. ಕೃಷ್ಣ ಕಾಪಾಡಪ್ಪ. ನೋಡಿದ್ಯಾ, ಅನ್ನಕ್ಕಾಗಿ ಇವಾಗಲೇ ತಯಾರಿ ಮಾಡ್ತಿದ್ದಾರೆ. ಪಾಪ, ಅವ್ರೇನು ಇಲ್ಲೇ ಇದ್ದಾರೆ ಆ ಮುದುಕಿ. ನೀನ್ ನೋಡಿದ್ಯಾ ಏನು ಉಜ್ವಲ ಅವರ ಮುಖದಲ್ಲಿ? ಅವರು ಸಾಮಾನ್ಯವಾದ ಸ್ತ್ರೀ ಅಲ್ಲ. ಅವ್ರು ಇದುವರೆಗೆ ಮಾತಾಡೋದು, ಯಾರ ಹತ್ರ ಹೊಂದ್ಕೊಳ್ಳೋದು ನೋಡೇ ಇಲ್ಲ. ಯಾರು ಹೇಳಿದ್ದು? ನೀನೊಂದು ಕೆಲಸ ಮಾಡು, ಅಂಗಡಿಗೆ ಹೋಗಿ ಒಂದು ತಟ್ಟೆ ತಗೊಂಡು ಕೊಡ್ಸು. ಏನು ಜೋಲಿ ಸ್ವಾಮಿಗೆ ಪ್ರತ್ಯೇಕವಾಗಿ ಸ್ನೇಹ, ಪ್ರೀತಿ, ಮಮತೆ ಇವತ್ತಿನ ತಂಗ ನಂಗೇನಾರೋ ಕೊಡಿಸಿದ್ದೀರಾ? ಎಲ್ಲಿಂದಾನೋ ಬಂದಿರೋರ್ಗೆ ಕೊಡಿಸ್ತಾ ಇದ್ದೀರಾ? ಸರ್ವವ್ಯಾಪಿಯ ದೇವರಿಗೆ ತಿಳಿದೇನೆ, ಯಾರು ಎಲ್ಲೂ ಹೋಗೋದಿಲ್ಲ. ಎಲ್ಲಿಂದ ಬಂದ್ರು, ಏನವರ ಕಥೆನೋ ಯಾರಿಗ್ ಗೊತ್ತು. ನೋಡಿಲ್ವಾ, ಅನ್ನಕ್ಕಾಗಿ ಕಾಯ್ತಿದ್ದಾರೆ. ಹೌದು, ಕಾಯ್ತಿದ್ದಾರೆ. ಹಂಗೆಲ್ಲ ಹೇಳ್ಬೇಡ ಕಂದ. ಎಲ್ಲ ಕರ್ಮಕ್ಕೂ ಮೇಲಾದದ್ದು ಅನ್ನದಾನ. ದೇವ್ರಿಗೆ ಇಷ್ಟ ಇರೋ ಕಾಣಿಕೆನೂ ಅದೇ. ನನ್ನಿಂದ ಅವ್ರಿಗೆ ಏನೂ ಆಗ್ಬೇಕಾಗಿಲ್ಲ, ಆಯ್ತಾ? ಚಿನ್ನಪುಟ್ಟ, ಯಾರು ಕರೆದ್ರು ಓಡ್ ಹೋಗದ? ಒಂದು ಕೊಡ್ತೀನಿ ನೋಡು. ಎಷ್ಟು ಸಲ ಹೇಳಿದ್ದೀನಿ, ಗೊತ್ತಿಲ್ದಿರೋರು ಕರೆದ್ರೆ ಹೋಗ್ಬಾರ್ದು ಅಂತ. ನಡಿ. ತಗೊಳ್ಳಿ. ನೀನೇ ಕೊಟ್ಬಿಡು ಕಂದ. ನೋಡಿ, ನಿಮ್ಮನ್ನೇ ಕರಿತಿರೋದು. ಬನ್ನಿ ಇಲ್ಲಿ. ತಟ್ಟೆ ಇಲ್ದಿದ್ರೆ ಕಷ್ಟಪಡೋದು ಬೇಡ, ಇಟ್ಕೊಳ್ಳಿ. ಆ ಚಿಲ್ಲರೆನೂ ಕೊಟ್ಬಿಡು. ಬೇಡ, ನೀವೇ ಇಟ್ಕೊಳ್ಳಿ, ಬೇಕಾಗುತ್ತೆ. ನೋಡಿದ್ಯಾ, ಏನು ಹೇಳ್ದೆ ಸುಮ್ಮನೆ ಹಾಗೆ ಹೊರಟೋದ್ರು. ದುರಹಂಕಾರ ಅವ್ರಿಗೆ. ನಮಗೆ ವಾಪಸ್ ಸಿಗುತ್ತೆ ಅಂತ ನಾವು ಬೇರೆಯವರಿಗೆ ಉಪಕಾರ ಮಾಡೋದು, ಪ್ರತ್ಯುಪಕಾರವನ್ನು ಬಯಸೋದು, ಅದು ಅಧರ್ಮ ಕಂದ. ಏನ್ ಹೇಳಿದ್ರು ಉತ್ತರ ಇರುತ್ತೆ. ನಿಮ್ಮ ಹತ್ರ ಮಾತಾಡಕ್ಕಾಗಲ್ಲ. ಅಕ್ಕ, ಹೂ ಬೇಕಾ ಅಕ್ಕ? ಬೇಡಮ್ಮ. ಜೋಲಿ ಸ್ವಾಮಿ, ನೀವು ಕೊಟ್ಟಿದ್ದ ದುಡ್ಡನ್ನೆಲ್ಲ ಅವಳು ಹುಂಡಿಗೆ ಹಾಕ್ಬಿಟ್ಲು. ಕೆಲವರು ಹಂಗೆ.
ದಾನ ತಗೊಳ್ಳಲ್ಲ, ಇಷ್ಟವಾಗಲ್ಲ. ತಟ್ಟೆ ಅದು ಮಾತ್ರ ಸಾಕವರಿಗೆ. ನಡೀರಿ ನಡೀರಿ, ಎಲ್ರಿಗೂ ಊಟ ಸಿಗುತ್ತೆ. ಹಾಂ ಸರಿ. ಹಾಂ ಈ ಕಡೆ ನಡೀರಿ. ಇನ್ನು ಸ್ವಲ್ಪ ಹಾಕ್ತೀರಾ? ತಳ್ಬೇಡಿ, ಎಲ್ಲರೂ ಊಟಕ್ಕೆ ನಿಂತಿರೋದು. ಬನ್ನಿ, ಕೈ ಹಿಡೀರಿ. ಅಪ್ಪ ಹೋದ್ಮೇಲೆ ಎಲ್ಲ ಮುಗ್ದೋಯ್ತು. ಒಬ್ಬ ಅಣ್ಣ ಇದ್ದಾನೆ, ಯಾವಾಗಲೂ ಕುಡಿದು ಜಗಳ ಆಡ್ತಿರ್ತಾನೆ. ನಾನು ಅವನ ಹತ್ರ ಮಾತಾಡೋದೇ ಇಲ್ಲ, ಕೆಟ್ಟ ಸ್ವಭಾವ. ಜೈಲಿನಲ್ಲಿದ್ದಾನೆ. ಯಾವುದೋ ದೊಡ್ಡ ಮನೆಗೆ ಹೋಗಿ ಕಳ್ತನ ಮಾಡೋದಂತೆ. ಮಾಡ್ತಾನೆ, ಅದಕ್ಕಿಂತ ಜಾಸ್ತಿನೇ ಮಾಡ್ತಾನೆ. ಕೆಟ್ಟವನು. ಕಷ್ಟಪಟ್ಟು ಹೂ ಮಾರಿ ದುಡ್ಡನ್ನೆಲ್ಲ ತಗೊಂಡು ಹೋಗಿ ಅವನನ್ನು ಬಿಡಿಸ್ತಾರಂತೆ. ಅವನನ್ನು ಸಾಯಿಸ್ಬಿಡ್ಬೇಕು, ಅದೇ ಸರಿ. ಸಾಯಿಸ್ತೀನಿ ಅಂತ ಹೇಳಿದ್ದಕ್ಕೇನಾ? ಇನ್ನೊಂದ್ಸಲಿ ಹಾಗೆ ಹೇಳಲ್ಲ. ನನ್ನ ಮೇಲೆ ಕೋಪ ಮಾಡ್ಕೋಬೇಡ. ಇಲ್ಲ ಅಂತ ಹೇಳು. ಅಪ್ಪ ಸಾಕು, ಇಷ್ಟು ಸಾಕು. ಬಾ. ಓದಯದು ಸೋಕತ ಮಧಿ ಸಾಂಬ್ರದಂ ಆಯಿ ಭಾವದಿ ನಿಮ್ಗೆ ಶ್ರೀವತ್ಸ ಏನಂತ ಗೊತ್ತಾಯ್ತಲ್ವಾ? ಏನ್ ಕಲ್ತ್ಕೋತೀವಿ ನಾವು ಗೊತ್ತಾ? ವಯಸ್ಸಾದವರನ್ನ ನಾವು ಧಿಕ್ಕರಿಸಬಾರ್ದು, ನಾವು ಅವಮಾನ ಮಾಡಬಾರ್ದು, ಗೌರವ ಕೊಡಬೇಕು, ನಾವು ಅನುಸರಿಸಬೇಕು. ಗುರುಗಳು ಉಪದೇಶ ಮಾಡೋ ಮೊದಲು ಶಿಕ್ಷೆ ಕೊಟ್ಟರೆ ಆ ಅಧಿಕಾರ ಅವರಿಗೆ ಇದೆ ಅಂತ ನಾವು ತಿಳ್ಕೋಬೇಕು. ಎಲ್ಲ ನಿಮ್ಮ ಒಳ್ಳೇದಕ್ಕೆ ಅಂತ ತಿಳ್ಕೊಂಡು. ಸ್ವಾಮಿ, ಆ ಕಾಡ್ ಹತ್ರ ಯಾರೋ ಒಬ್ರು ಸತ್ತು ಹೋಗಿದಾರಂತೆ. ಕೃಷ್ಣ, ಹೆಚ್ಚು ವಯಸ್ಸೇನಿಲ್ಲ, 30-35 ವರ್ಷ ಅಷ್ಟೇ. ಮಕ್ಕಳೇ ನೀವು ಹೋಗಿ. ಇದೇನು ಆಶ್ಚರ್ಯ, ಇದನ್ನ ಎಲ್ಲೂ ಬಿಡೋದೇ ಇಲ್ಲ ಇವರು. ಇದರಲ್ಲಿ ಏನು ನಿಧಿ ಬಚ್ಚಿಟ್ಟಿದಾರೋ ನೋಡೇ ಬಿಡ್ತೀನಿ ಇವತ್ತು. ಬೇಡ, ತೆಗಿಬೇಡ. ಬೇರೆಯವರ ವಸ್ತು ಅದೇನೇ ಆಗಲಿ ಅನುಮತಿ ಇಲ್ಲದೆ ತಗೋಬಾರ್ದು. ವಯಸ್ಸಾದವರಿಗೆ ಗುರುಗಳಿಗೆ ಹೆಂಗೆ ಗೌರವ ಕೊಡಬೇಕು ಅಂತ ಇವಾಗ ತಾನೇ ಹೇಳ್ಕೊಡ್ತಿದ್ದೆ. ಆ ಮಕ್ಕಳೇ ನಿಂಗಿಂತ ವಾಸಿ. ಆ ಚೀಲಕ್ಕಿಂತ ಜಾಸ್ತಿ ಅವರು ಮನಸ್ಸಲ್ಲಿ ಮುಚ್ಚಿಟ್ಕೊಂಡಿದ್ದಾರೆ. ನೋಡಿಲ್ವಾ, ಯಾರ್ದೋ ಸಾವಿನ ಸುದ್ದಿ ಕೇಳಿದಾಗ ಓಡೋಗಿದ್ದು, ಅನ್ಯರ ದುಃಖದಲ್ಲಿ ದುಃಖಪಟ್ಟು ಸಹಾಯ ಮಾಡೋ ಮನಸ್ಸು, ಅದೇ ಕೃಷ್ಣನ ಪ್ರಾರ್ಥನೆ. ನಾನೊಂದು ಕೇಳ್ಬೋದಾ? One, two, three. ಹೌದು, ಅದು ಸರಿ.
ಆ ಕಂದ ಕೃಷ್ಣ ಓಡಾಡಿದಾಗ ಏನಾದರೂ ಬೇಕಾ ಕಂದ ಅಂತ ನೀವು ಹಾಡಿದ್ದು ನೆನಪಿದೆಯಾ? ಆ ಅಮ್ಮನ ಮುಂದೆ ಓಡಾಡಿಲ್ವ ಆ ಕಂದ ಕೃಷ್ಣ? ನೊಂದು ಕರೆದ್ರೆ ಓಡಿ ಬರ್ದೇ ಇರ್ತಾನ ಕೃಷ್ಣ. ಪ್ರಾಯಶಃ ಬದುಕಿರಲ್ಲ, ಇರಲ್ಲ ಪಾಪ. ಓ ನಮೋ ನಮಃ. ಓಂ ನಮೋ ನಮಃ. ಓಂ ನಮೋ ನಮಃ. ಗೋವಿಂದಾಯ ನಮಃ. ನಮೋ ನಮಃ. ಗೋವಿಂದಾನಿ ಗೋವಿಂದ ಗೋವಿಂದಾರೆ ಗೋವಿಂದ ಗೋವಿಂದ. ಅಮ್ಮ 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 ಏನಾಯ್ತಮ್ಮ? ಬಾಮ್ಮ. ಅಲ್ಲಿಂದ ಕರ್ಕೊಂಡೋಗಿ ಕರ್ಕೊಂಡೋಗಿ ಬೇಗ. ಪೂಜೆ ನಿಲ್ಸೋದ್ ಬೇಡ, ತಟ್ಟೆ ತಗೊಂಡು ನಡೀರಿ ನಡೀರಿ. ಹಾ ಬೇಗ ನಡೀರಿ. ಪುಟ್ಟ ತಗೋ. ಅಳ್ಬೇಡ ಕಂದ. ಹೋಗಮ್ಮ, ಹೋಗು ಹೋಗು, ಎಲ್ಲಿಂದ ಹೋಗು ಹೋಗು. ಬೇಜಾರು ಮಾಡ್ಕೋಬೇಡಿ, ಕೊಡಿ ಅಮ್ಮ. ನೆನಪುಗಳು ತೆರೆಗಳ ತರಹ. ಮರುವು ಅನ್ನೋದು ಒಂದು ಅನುಗ್ರಹ. ಅಷ್ಟು ನೋವು ತುಂಬಿದ ಜೀವನ ಕಳೆದ ಜನರೂ ಇರ್ತಾರೆ. ಯಾಕೆ ಹೀಗೆ ಒಬ್ಬನೇ ಆಗಿದ್ದು ಅಂತ ಮೊದಲೆಲ್ಲ ನನ್ನ ಹತ್ರ ಕೇಳ್ತಿದ್ರು. ಎಲ್ಲರ ಹತ್ರನೂ ಹೀಗೆ ಮಾತಾಡೋದ್ರಿಂದ ನನ್ನನ್ನು ಜೊಲ್ಲಿಸ್ವಾಮಿ ಅಂತಾರೆ ಇವರು. ರಾಜರ ಕುಟುಂಬ ನಂದು. ವಾಸುದೇವ ಬೆಲ್ಯತ್ತನ್. ಏನ್ ವ್ಯತ್ಯಾಸ ಮಾಡುತ್ತೆ ಹೇಳಿ? ಅಮ್ಮ, ನೀವು ಅದೃಷ್ಟವಂತೆ. ನಾನು ನಿಮ್ಮಲ್ಲಿ ಸುಳ್ಳು ಹೇಳೋದಿಲ್ಲ. ಬೇಜಾರು ಮಾಡ್ಕೋಬೇಡಿ. ದೇವರ ದಯೆ ಸದಾ ನಮ್ಮ ಮೇಲಿದ್ರೆ ಸಾಕು. ಇನ್ನೇನು ಬೇಕು? ಎಷ್ಟು ಮಳೆ ಬರ್ತಾ ಇದೆ. ಯಾರಲ್ಲಿ? ನೀನು ಹೋಗು ನೋಡು. ಕೃಷ್ಣ, ಪೂಜಾರಿಗಳೇ, ಏನಾಯ್ತು ಹೇಳು, ಬೇಗ ಹೇಳು. ಹೇಳಕ್ಕಾಗ್ತಿಲ್ಲ. ಇರು, ನಾನು ನೋಡ್ತೀನಿ. ಇದನ್ನು ಹಿಡ್ಕೊ. ಏನಿದು ಕೃಷ್ಣ? ವರ್ಮಾ ಅವರೇ,
ವರ್ಮ ಅವರೇ, ಏನಾಯ್ತು ಇವಾಗ? ಇಷ್ಟೊತ್ತಲ್ಲಿ ಬಂದಿದ್ದೀರಾ? ನಾನು ಈಗ ತಾನೇ ಬಂದಲ್ಲ. ಕ್ಷೇತ್ರ ಅಶುದ್ಧ ಆಗಿದೆ, ಆ? ಬರ್ಲೇಬೇಕಾಯ್ತು. ಅಶುದ್ಧ ಆಯ್ತಾ? ಅಶುದ್ಧ ಆಯ್ತು. ಇತ್ತೀಚೆಗೆ ಕ್ಷೇತ್ರಕ್ಕೆ ಬಂದಿದ್ದಾಳೆ ಅಲ್ಲ ಆ ಹೆಂಗ್ಸು, ನಿಮ್ಗೆ ಗೊತ್ತಾ? ಆಕೆ ಮುಸಲ್ಮಾನು. ಮುಸ್ಲಿಂ? ಆ ದೇವಾಲಯಕ್ಕೆ ಮುಂದೆ ಆ ಹೆಂಗ್ಸು ನಮಾಜ್ ಮಾಡ್ತಿದ್ಲು. ಅದು ಸಾಲ್ದ? ಮುಸ್ಲಿಂ ಅಲ್ಲ ಅಂದ್ರೆ ಅವ್ರು ಮಾಡ್ತಾರಾ? ನಾಳೆ ಕ್ಷೇತ್ರ ತೆಗಿಯಕ್ಕಾಗಲ್ಲ. ಪುಣ್ಯ ಮಾಡಿಸ್ಬೇಕು, ಶುದ್ಧೀಕರಣ, ಪ್ರಾಯಶ್ಚಿತ ಎಲ್ಲ ಆಗ್ಬೇಕು. ದೇವರ ಸನ್ನಿಧಿಯ ಜಾಗ ಇದು. ಬೆಳಗ್ಗೆ ಎದ್ದು ತೀರ್ಮಾನ ಮಾಡ್ಕೊಳಕ್ಕಾಗಲ್ವಾ? ಬೇಡ, ತೀರ್ಮಾನ ಈಗಲೇ ಆಗ್ಬೇಕು. ಪ್ರಾರ್ಥನೆಗೆ ಮುಂಚೆನೆ ಪುರೋಹಿತರಿಗೆ ತಿಳಿಸ್ಬೇಕು. ನೀವೀಗ ಸಮಾಧಾನ ಮಾಡ್ಕೊಳ್ಳಿ, ನಾನು ಅವ್ರನ್ನ ಕರಿತೀನಿ. ಇದೆಲ್ಲ ಕೇಳಿ ನನ್ನ ಮೈ ಎಲ್ಲ ಜೊಮ್ಮ ಅಂತಿದೆ. ವರ್ಷಗಳಿಂದ ಪೂಜೆ ಮಾಡಿ ಬರ್ತಿರೋ ಕ್ಷೇತ್ರದಲ್ಲಿ ಅವ್ರ ಆಟ ಎಲ್ಲ ಆದ್ಮೇಲೆ ನೀವು ಕೂತು ಸಮಾಧಾನ ಮಾಡ್ತೀರಾ? ಅಷ್ಟೇ ಅಲ್ಲ, ಒಳಗ್ ಬಂದು ಕೂತಿದ್ರು, ಎಲ್ಲಿ ನೋಡಿದ್ರು ಅವರೇ ಕಾಣ್ತಿದ್ರು. ಅಷ್ಟೇ ಯಾಕೆ, ದಾನದ ತಟ್ಟೆ ಕೂಡ ಕೈ ಹಾಕಿದ್ರು ಅಲ್ವಾ? ಮ್ಯಾನೇಜರ್ ಸ್ವಲ್ಪ ಜವಾಬ್ದಾರಿ ತೋರಿಸ್ಬೇಕಿತ್ತು. ಅಟ್ಲೀಸ್ಟ್ ಅವ್ರ ಹೆಸರಾದ್ರೂ ಕೇಳ್ಬೋದಿತ್ತು. ಅವರು ನೋಡಿದ್ರೆ ಭಕ್ತಿ ಅಲ್ಲ ಅಂತ ಯಾರೂ ಹೇಳಲ್ಲ, ಅಚ್ಚುಕಟ್ಟಾಗೇ ಇದ್ರು. ಹಂಗೆ ಬರೋರ ಹೆಸರು ವಿಳಾಸ ಬಡ್ದಿರೋ ಅಭ್ಯಾಸ ನಮ್ಗೇನು ಮೊದಲೇ ಇಲ್ವಲ್ಲ. ಅವರು ಕಾಲ್ ಮುಗ್ದು ನಮಸ್ಕಾರ ಮಾಡಿದ್ದು ನೀವೇ ತಪ್ಪು ತಿಳ್ಕೊಂಡಿರ್ಬೇಕು. ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇರ್ಬೋದು. ಹುಚ್ಚುಚ್ಚಾಗಿ ಮಾತಾಡಬೇಡ್ರಿ. ಇಲ್ಲಿ ನೋಡಿ, ಬನ್ನಿ ನನ್ನ ಜೊತೆ. ಕೊಳದ ಹತ್ರ ನೋಡಿದ್ದು ಅಂತ ಹೇಳಿದ್ರಲ್ಲ, ಆ ಕೊಳದಲ್ಲೇ ಅವ್ರನ್ನ ಮುಳುಗಿಸಿ ಸಾಯಿಸೋಣ. ಜೈಲು ಹೋದ್ರು ಏನಂತೆ, ನೋಡೋದಕ್ಕೆ ಇನ್ನೇನು ಉಳಿದಿಲ್ಲ. ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಪರಿಹಾರ ಹುಡ್ಕೋಣ. ನನಗಿದೆಲ್ಲ ಗೊತ್ತಿಲ್ಲ. ನೋಡಿ, ನಾವು ಹೋಗಿ ಮಸೀದಿ ಮುಂದೆ ನಿಲ್ಲಕ್ಕಾಗತ್ತಾ? ಎಲ್ರನ್ನ ಸಾಯಿಸಾಕ್ಬಿಡ್ತಾರೆ. ಮದುವೆಗೆ ಅನ್ನದಾನಕ್ಕೆ ಬಂದಿದ್ರೆ ಪರವಾಗಿಲ್ಲ ಅನ್ಬೋದಿತ್ತು, ಆದ್ರೆ ಅಷ್ಟೇ ಅಲ್ವಾ, ಗುಡಿ ಒಳಗ್ ಬಂದು ಕೂತಿದ್ರು ಅವರು. ನನ್ನ ಪ್ರಕಾರ ಅವರನ್ನ ಕರೆದು ಮುಸ್ಲಿಮ ಏನು ಅಂತ ಕೇಳಬೇಕು. ನೀನು ನೋಡ್ದಿಯಲ್ವಾ, ಇನ್ನೇನು? ಹಾ, ನೀವು ಸುಮ್ಮನೆ ಕುತ್ಕೊಳ್ರಿ. ಎರಡು ಪಕ್ಷದವ್ರನ್ನ ಕರೆದು ಅವ್ರನ್ನ ಕೇಳೋಣ ನಿಜ ಏನು ಅಂತ. ಮುಸ್ಲಿಂ ಆಗಿದ್ರೆ ನೇರವಾಗಿ ಹೇಳ್ತಾರೆ, ಆಗ ನಾವೊಂದು ತೀರ್ಮಾನಕ್ಕೆ ಬರ್ಬೋದು. ನೋಡು, ನೀನು ಈಗಲೇ ಹೋಗಿ ಆ ಹೆಂಗಸಿನಲ್ಲಿ ಬರೋ ಕೇಳು. ಕೇಳಮ್ಮ, ನಮ್ಮ ಮ್ಯಾನೇಜರ್ ನಿಮಗೆ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ. ಈಗಲೇ ನನ್ನ ಜೊತೆ ಬರಬೇಕು, ಜೊತೆಗೆ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ. ಬಾ ನನ್ನ ಜೊತೆ, ಬಾ ಬಾ, ಬೇಗ ಬಾ. ನೋಡು, ಕೇಳಿದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡಬೇಕು. ಹಿಂದೂ ಅಲ್ದಿದ್ರೆ ಕ್ಷೇತ್ರಕ್ಕೆ ಬರಬಾರ್ದು ಅಂತ ಗೊತ್ತಲ್ವಾ? ಮೊದಲು ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ. ನೀವು ಮುಸ್ಲಿಮಾ? ತಲೆ ಎಲ್ಲ ಆಡಿಸ್ದೆ, ಬಾಯ್ ಬಿಟ್ಟು ಉತ್ತರ ಕೊಡಮ್ಮ. ಹೇಳೋ, ಮುಸ್ಲಿಮಾ ನೀನು? ಈಗ ಸಮಾಧಾನ ಆಯ್ತು ಅಲ್ವಾ? ವಿವರಣೆ ವಿಚಾರಣೆ ಎಲ್ಲ ಆಮೇಲೆ ಪುಣ್ಯ ಪರಿಹಾರ ಕ್ರಿಯೆ ಎಲ್ಲ ಮಾಡಬೇಕು. ಕ್ಷೇತ್ರ ತೆಗಿಬೇಕಲ್ವಾ? ಬೇಕು. ಅದೆಲ್ಲ ಇರಲಿ. ಇವಳು ಏನು ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿರೋದು? ಯಾರೋ ಬೇಕು ಅಂತ ಕ್ಷೇತ್ರ ಅಶುದ್ಧ ಮಾಡೋಕೆ ಕರೆಸಿರ್ಬೋದಾ? ಯಾರಿಗೆ ಗೊತ್ತು? ಏಯ್, ಹಂಗೇನು ಇರೋದಿಲ್ಲ ಮಾರಂಪಲ್ಲಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಇಷ್ಟೆಲ್ಲ ಮಾಡಿ ಸಮಾಧಾನ ಮಾಡ್ಕೋಬೇಕಾ? ಯಾಕಿಷ್ಟೊಂದು ದಯೆ? ಆಗ ನೋಡಿದರೆ ನಿಮ್ಮನ್ನು ಪೊಲೀಸಿಗೆ ಹಿಡ್ಕೊಡ್ಬೇಕು. ಆದರೆ ವಯಸ್ಸು ನೋಡಿ ಬಿಡ್ತಾ ಇದ್ದೀವಿ. ಇನ್ನೊಂದ್ಸಲ ಏನಾದರೂ ಈ ಕಡೆ ಕಾಣಿಸ್ಕೊಂಡ್ರೆ ಸರಿ ಇರಲ್ಲ ಆಮೇಲೆ. ನೋಡು, ಹೋಗು. ಹಂಗಂದ್ರೆ ನಮ್ಮನ್ನ ಕರೆದು ತಮಾಷೆ ಮಾಡ್ತಿದ್ದೀರಾ? ಇದನ್ನ ಸುಮ್ಮನೆ ಬಿಡೋಕ್ಕಾಗಲ್ಲ. ನೀವು ಸಮಾಧಾನ ಮಾಡ್ಕೊಳ್ಳಿ.
ಈಗ ಒಳಗೆ ಹೋಗಕ್ಕಾಗಲ್ಲ. ಪೂಜೆ ಇನ್ನೂ ಇಲ್ಲ ಮುಗ್ದಿಲ್ಲ. ಇನ್ನು ಮುಗ್ದಿಲ್ಲ. ಮುಸ್ಲಿಂ ಬಂದಿಲ್ಲ ಒಬ್ಳು. ಯಾರವ್ರು? ನಂಗ್ ಗೊತ್ತಿಲ್ಲ. ಗೊತ್ತಾ? ಕೊಳದ ಹತ್ರ ಇರೋದವ್ರು ಅಲ್ಲೇ ಯಾವಾಗ್ಲೂ ಇರೋದು. ಅಲ್ಲ, ಅವ್ರಿಗೆ ಎಷ್ಟು ಧೈರ್ಯ ನೋಡಿ. ಇಷ್ಟು ದಿನ ನಮ್ಮೆಲ್ರಿಗೂ ಮೋಸ ಮಾಡ್ಕೊಂಡೇ ಬಂದ್ರು. ಏನಾದ್ರೂ ಉದ್ದೇಶ ಇಟ್ಕೊಂಡು ಬಂದಿರ್ಬೇಕು. ಹೆಂಗ್ಸಾದ್ರೆ ಯಾರಿಗೂ ಸಂಶಯ ಬರಲ್ಲ ನೋಡಿ. ಅವರು ಪಾಪ ಮುಕ್ತ ಅಮ್ಮ. ಬರೀ ಒಂದೊತ್ತು ಊಟಕ್ಕೆ ಬಂದಿದ್ರು ಅಷ್ಟೇ. ಎಲ್ಲರೂ ಸೇರಿ ಓಡಿಸ್ಬಿಟ್ರು. ಏನ್ ಸ್ವಾಮಿ, ಏನು ಹೇಳ್ತಿಲ್ಲ? ನಿನ್ನೆ ಬಂದ ಆನೆಗೆ ಯಾವ ಜಾತಿ? ಅದರಿಂದ ಇಲ್ಲಿ ಯಾರಿಗೂ ತೊಂದರೆ ಆಗೋದಿಲ್ಲ. ಮನುಷ್ಯರಿಗೆ ಅಲ್ವಾ ಜಾತಿ? ಅನ್ನದಾನ ಮಹಾದಾನ ಅಂತ ಬರೆದ್ರೆ ಮಾತ್ರ ಪ್ರಯೋಜನ ಇಲ್ಲ. ಅಯ್ಯೋ ದೇವ್ರೆ, ಪೂಜೆ ಮಾಡಿ ಇನ್ನು ಬಾಗಿಲು ತೆಗ್ದಿಲ್ಲ. ಅದಕ್ಕೆ ಮುಂಚೆನೆ ಆಯ್ತಲ್ಲ, ನೋಡಾಯ್ತಲ್ಲ ಅಪ್ಶಕುನ. ಯಾರು ಇಲ್ಲಿ ಇಲ್ವಾ ಇವಳನ್ನ ಆಚೆ ಹಾಕಕ್ಕೆ? ಏನ್ ನಿನ್ ಉದ್ದೇಶ? ಎಲ್ಲ ನಾಶ ಮಾಡ್ಬೇಕು ಅನ್ಕೊಂಡಿದ್ಯಾ? ನೀನ್ ಹೇಗ್ ಒಳಗ್ ಹೋಗ್ತೀಯ ಅಂತ ನಾನು ನೋಡ್ತೀನಿ. ಒತ್ತು ಓಡಿಸಿ ಅವಳನ್ನ. ಮಾರಂಪಳ್ಳಿ, ಅದು ಒಂದು ಜೀವ, ಒಳ್ಳೆ ನಾಯಿ ತರ. ನನಗೆ ಮನುಷ್ಯತ್ವ ಇಲ್ಲ. ದೇವರ ವಿಷಯ ಬಂದ್ರೆ ಚೂರು ಇಲ್ಲ. ಏನೀಗ ಏನಾದ್ರೂ ತೊಂದ್ರೆನಾ? ಎಳೆಯೋ ಮಾಡ್ಬಿಟ್ಲು. ದೇವಸ್ಥಾನಕ್ಕೆ ಬರ್ತಾರೆ ಇಲ್ಲಿ. ಕ್ಷೇತ್ರ ಅಶುದ್ಧ ಮಾಡಿದ್ಲು. ಅದು ಆಚೆ ಹಾಕಿ ಹೇಳ್ಕೊಳ್ಳಿ ಅವಳನ್ನ. ಏ ಅಶುದ್ಧೆ, ಹೊರಟೋಗು ಇಲ್ಲಿಂದ. ಇಲ್ಲಾಂದ್ರೆ ಸಾಯಿಸೋಕು. ಮಾರಂಪಳ್ಳಿ ಹಿಂಜರಿ ಅಲ್ಲ, ಅಶುದ್ಧ. ಆ ಪದ ಕಂಡಿಡಿದ ದಿನಾನೇ ನಮ್ ಪತನ ಶುರುವಾಯ್ತು. ನಮ್ ಕ್ಷೇತ್ರದೊಳಗೆ ಬಂದ್ಬಿಡ್ತೀಯ ನೀನು? ಏಯ್, ಇದು ಹಿಂದೂಗಳ ಕ್ಷೇತ್ರ. ಕಂಡವ್ರನ್ನೆಲ್ಲ ಒಳಗ್ ಬಿಡಕ್ಕೆ ಸಾಧ್ಯ ಇಲ್ಲ. ಎದೋಗ್ಲಿಂದ. ಏನ್ ಮಾಡ್ತಿದ್ದೀರಾ ನೀವು? ಬಂದ್ಬಿಟ್ರ ನೀವು? ಕ್ಷೇತ್ರನ ಶುದ್ಧಿ ಮಾಡಲ್ವಾ? ಇದಕ್ಕಿಂತ ಮರ್ಯಾದೆ ತೋರ್ಸಕ್ಕೆ ಈ ಮಾರಂಪಳ್ಳಿಗೆ ಆಗಲ್ಲ. ಕ್ಷೇತ್ರ ಕೆಲಸ ನೋಡ್ಕೊಳಕ್ಕೆ ಇಲ್ಲಿಯ ಸಮಿತಿ ಇದೆ, ನಾವೆಲ್ಲರೂ ಇದೀವಿ ಇಲ್ಲಿ. ಅದಕ್ಕೆ ತಾನೇ ಅವಳು ಗರ್ಭಗುಡಿವರೆಗೂ ತಲುಪಿದ್ದು. ಅವ್ರು ಒಳಗ್ ಬಂದಿದ್ದಕ್ಕೆ ವಿಧಿ ಪ್ರಕಾರ ನಾವ್ ಎಲ್ಲ ಪರಿಹಾರ ಮಾಡಿದ್ದೀವಿ. ಪರಿಹಾರ ಕ್ರಿಯೆ. ಹೌದು. ಇಲ್ಲಿಂದ ಮೊದ್ಲು ಹೋಗಿ ನೀವೀಗ. ಇನ್ಮೇಲೆ ಇಲ್ಲಿ ಕಾಣಿಸ್ಕೋಬೇಡಿ. ಕಾಣಿಸ್ಕೊಂಡ್ರೆ ವೃದ್ಧಾಕ್ಷರು ವಕ್ಲಂ ಕಿಂಚಿಲ್ ಅಸಕ್ನುವಲ್ ಮುಹುರವಿ ತೊಲ್ ಪಾದ ಪಲ್ಮೇ ನೋಡಿದ್ರ? ಇನ್ನು ಇಲ್ಲೇ ಇದ್ದಾಳೆ. ನೋಡು ಹೆಂಗ್ ಕೂತಿದ್ದಾಳೆ ಅಂತ. ತೀರ್ಮಾನ ಮಾಡೇ ಕೂತಿದ್ದಾಳೆ. ಇನ್ನು ಪುಣ್ಯ ಕೂಡ ಮಾಡಬೇಕು. ಕರೀರಿ, ಎಲ್ಲರನ್ನು ಕರೀರಿ. ಇವತ್ತೇ ಮಾಡಿ ಮುಗಿಸ್ಬೇಕು. ತೀರ್ಮಾನ ಮಾಡಲೇಬೇಕು. ಬೇಡ, ಮಾಟ ಮಂತ್ರ ಶೂದ್ರ ಪ್ರಯೋಗ ಮಾಡೋ ಜಾತಿ ಇವ್ರದು. ಎಲ್ಲರೂ ಬರ್ಲಿ, ಅದಾದ್ಮೇಲೆ ನೋಡೋಣ. ನೀನ್ ನಡಿ. ಬನ್ನಿ ಎಲ್ರು ಬನ್ನಿ. ಬೇಗ ಬನ್ನಿ. ಈ ಹೆಂಗಸನ್ನ ಇಲ್ಲಿಂದ ಕರ್ಕೊಂಡೋಗಿ. ಮಾಡಬೇಡ, ಮೊದಲು ಇವಳನ್ನ ಇಲ್ಲಿಂದ ಕರ್ಕೊಂಡೋಗಿ. ಹೋಗಿ ಬೇಗ ಹೋಗಿ ಇಲ್ಲಿಂದ. ಶುದ್ಧ
ಹೋಗ್ಯಪ್ಪ, ಇವರನ್ನ ಕರ್ಕೊಂಡೋಗಿ ಏನ್ ಮಾಡ್ತಿದ್ದೀರಾ? ಏನಾಯ್ತೀಗ? ನೇಣಾಕ್ ಸಾಯಿಸಿ ಆತಂಕವಾದಿ ಸೈದ್ ಅಹಮದ್ ಅಮ್ಮನ್ ಕ್ಷೇತ್ರದಲ್ಲಿ ಭಜನೆ ಮಾಡಕ್ ಬಂದಿದ್ದಾರೆ ಅನ್ಸ್ತಿದ್ಯಾ? ದೇವ್ರು ದರ್ಶನ ಕೊಡ್ತಿಲ್ಲ ಅಂತಿದ್ರೆ ಏನೂ ನಾಶ ಆಗ್ತಿಲ್ಲ. ಇದಕ್ಕೆಲ್ಲ ನಿಮ್ಮ ಅಭಿಪ್ರಾಯ ಏನಂತ ಉತ್ತರ ಕೊಡಿ ಮೊದಲು. ಇದಕ್ಕೆ ಪರಿಹಾರ ಮಾಡಲೇಬೇಕು. ಭಗವಂತ ಅತೃಪ್ತನಾಗಿದ್ದಾನೆ ಅಂತ ನನಗೆ ಗೊತ್ತಾಗ್ತಿದೆ. ದಿನ ಪೂಜೆ ಮಾಡೋ ನನಗೆ ಇದು ಗೊತ್ತಾಗ್ತಿದೆ. ನಾವು ಬೇಕಾಗಿರೋ ಪುಣ್ಯ ಪರಿಹಾರ ಕಾರ್ಯ ಎಲ್ಲ ಮಾಡಿದೀವಲ್ವಾ? ಎಲ್ಲದಕ್ಕೂ ನೀವೀಗ ಹೇಳಿದ್ರೆ ನಾನು ಅದನ್ನೇ ಹೇಳ್ತಿರೋದು. ಎಲ್ಲದಕ್ಕೂ ನೀನೇ ಕಾರಣ. ಅವಳು ವಿಗ್ರಹ ಮುಟ್ಟಿಲ್ಲ ಅಂತ ಯಾರಿಗ್ ಗೊತ್ತು? ನೋಡಿ ಸ್ವಾಮಿ, ಆಗಿರ್ಬಹುದು, ಗೊತ್ತಿರದೆ ಪ್ರಸಾದನೂ ಕೊಟ್ಟಿರ್ಬಹುದು ನಾವು. ಆದ್ರೆ ಅದಕ್ಕೂ ಮೇಲೆ ಇಷ್ಟೆಲ್ಲ ಆದ್ರೂ ಸುಮ್ಮನೆ ನೀವು ಕಳಿಸ್ಬಿಟ್ರಿ. ಈಗ ಯಾರು ಉತ್ತರ ಕೊಡ್ತೀರಾ ಹೇಳಿ? ಎಲ್ಲ ನಾಶ ಮಾಡೋಕ್ಕೆ ಅಂತ ಉದ್ದೇಶ ಇಟ್ಕೊಂಡು ಬಂದಿದ್ಲ ಮುದ್ಕಿ, ಇಲ್ಲ ಅಂತ ಗೊತ್ತಿದೆಯಾ ನಿಮಗೆ? ಹೇಳಿ ಮೊದಲು. ಇಲ್ಲ, ಉತ್ತರ ಇರಲ್ಲ. ಅವಳು ಯಾಕೆ ಇಲ್ಲಿಗೆ ಬಂದಿದ್ದು? ಉತ್ತರ ಕೊಡಬೇಕು. ಕಮಿಟಿಯೋ ಬೋರ್ಡೋ ಯಾರೇ ಆಗಲಿ ಪೊಲೀಸರಿಗೆ ತಿಳಿಸಿ ಅವಳ ಬಾಯಿ ಬಿಡಿಸ್ಬೇಕು. ಯಾಕೆ ಅವಳು ಎಷ್ಟು ದಿನ ಇಲ್ಲಿ ಇದ್ದಿದ್ದು ಅದು ಗೊತ್ತಾಗಬೇಕು. ಏನು ಮಾಡಕ್ಕೆ ಬಂದಿದ್ದು ಅಂತ ಗೊತ್ತಾಗಬೇಕಲ್ವಾ? ಹೌದು, ಮಾರಂಪಳ್ಳಿ ಹೇಳ್ತಿರೋದು ಸರಿಯಾಗಿದೆ. ಪೊಲೀಸ್ ಕೇಸ್ ಮಾಡಬೇಕು. ಎಲ್ಲರೂ ಅಭಿಪ್ರಾಯ ಹಂಗೆ ಆದರೆ ಸರಿ. ಆದರೆ ನಾನು ಹೇಳೋದೇನೆಂದರೆ ನಾವೆಲ್ಲ ಒಟ್ಟಾಗಿರಬೇಕು. ಯಾ ಅಲ್ಲಾ, ಇವಳು ಯಾರು? ನಬೀಜಾನ? ಯಾ ಅಲ್ಲಾ, ಲಿಬಾಸ್ ಸಾಹೇಬ್ರು ಹೆಂಡತಿ ಈ ತರ ರಸ್ತೆಯಲ್ಲಿ? ಇದೇನು ನೀವು ಈ ವೇಷದಲ್ಲಿ? ನೀವು ಬನ್ನಿ, ಒಬ್ಳೆ ಓಡಾಡಬೇಡಿ, ನನ್ನ ಜೊತೆ ಬನ್ನಿ. ತುಂಬಾ ಯೋಚನೆ ಮಾಡಬೇಡಿ, ಬನ್ನಿ. ಬಾರಮ್ಮ. ಯಾಕೆ ನೀವು ಒಂದ್ ಮಾತು ಹೇಳಿದೆ ಹೊರಟ್ಬಿಟ್ರಿ? ಹಾಗೆ ಮಾಡೋದು ಹುಚ್ಚತನ ಅಲ್ವಾ? ನೀವು ಹುಷಾರಾಗಿದ್ದೀರಾ ತಾನೆ? ನೋಡಿ ನಬೀಜಾ, ನೀವು ಬನ್ನಿ ನಮ್ಮ ಮನೆಗೆ. ಅಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಆಯ್ತಮ್ಮ? ಇದು ತುಂಬಾ ಗಂಭೀರ ವಿಷಯ ಆಗಿರೋದ್ರಿಂದ ಹಬ್ಬ ಆದ್ರೂ ಈ ಸಭೆ ಕರೆದಿದ್ದು. ದೇವಸ್ಥಾನ ಎಲ್ಲ ಸುತ್ತಿ ಅಲ್ಲಿ ಪ್ರಸಾದ ತಿಂದು ಇಲ್ಲಿಗೆ ಬಂದಿದ್ದಾಳೆ ಈ ಅಮ್ಮ. ಅಲ್ಲಾಹ ಬಿಟ್ಟು ಬೇರೆ ದೇವರೇ ಇಲ್ಲ. ವಿಗ್ರಹ ಆರಾಧನೆ ನಮಗೆ ಹರಾಮ್ ಅಲ್ವಾ? ದೇವ್ರಿಗೆ ಇಷ್ಟ ಆಗದೆ ಇರೋದನ್ನ ಇವಳು ಮಾಡಿದ್ದಾಳೆ. ಇನ್ನು ಇವಳನ್ನ ಸುಮ್ಮನೆ ಬಿಡಬಾರ್ದು. ಇಲ್ಲ ಅಂದ್ರೆ ಹಿಂಗೆ ತೀರ್ಮಾನ ಮಾಡ್ತಿದ್ರ? ತಲೆ ಕೆಟ್ಟಿದೆ ನಿಮ್ಗೆ. ಲೆಬ್ಬಾ ಸಾಹೇಬ್ ಕುಟುಂಬ ಅವ್ರಿಗೆ ತುಂಬಾ ಆತ್ಮೀಯ. ನಮ್ಮ ಧರ್ಮನ ಕೀಳಾಗಿ ಹೇಳಿದ್ದು ಈ ಸೈಯದ್ ಮತ್ತೆ ಅವರ ಅಪ್ಪ. ಹಿಂಗೆ ಇರೋರ ಮೇಲೆ ಯಾಕೆ ದಯ ತೋರಿಸ್ಬೇಕು? ನಮ್ಮ ಜಮಾತ್ ಕಾಲೇಜಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡಿ ನಮ್ಮ ಮಕ್ಕಳನ್ನೆಲ್ಲ ದಾರಿ ತಪ್ಪಿಸಿದವನು ಇವನು. ಇಸ್ಲಾಂನ ಕೀಳಾಗಿ ನೋಡೋರು ಈ ಲೋಕದಲ್ಲೇ ಇರಬಾರ್ದು. ಆ ಕುಟುಂಬಕ್ಕೆ ನಿಷೇಧ ಹಾಕಿದ್ರೆ ಗೊತ್ತಲ್ಲ ನಮ್ಮವ್ರು ಹೆಂಗಂತ. ನೀವ್ ಹೇಳಿ. ನಿಜವಾಗ್ಲೂ 300ಕ್ಕೂ ಹೆಚ್ಚು ಜೀವ ಒಂದೇ ಸಲ ಹೋಗಿದ್ದು. ಜೊತೆಗಿದ್ದ ನಮ್ಮವರ ಜೀವಕ್ಕೆ ಯಾರು ಉತ್ತರ ಕೊಡ್ತಾರೆ? ಹಂಗಿರೋ ತಾಯಿ ಮೇಲೆ ಯಾಕೆ ದಯ ತೋರಿಸ್ಬೇಕು ಹೇಳು? ದಯನ ಅವಳನ್ನ ಇವಾಗ್ಲೇ ಹೊರಗೆ ಹಾಕ್ಬೇಕು. ಇಲ್ಲ ಅಂದ್ರೆ ಇಸ್ಲಾಂ ಅಂತ ಬದುಕೋದ್ರಲ್ಲಿ ಏನರ್ಥ ಇರುತ್ತೆ? ಅದು ನಿಜಾನೇ. ರಸ್ತೆಯಲ್ಲಿ ಸಿಗೋದನ್ನೆಲ್ಲ ಮನೆಗೆ ಎತ್ಕೊಂಡು ಬರಕ್ಕಾಗತ್ತಾ? ಇನ್ನು ಕಾಯೋದು ಬೇಡ, ನಾವೆಲ್ಲ ಜೊತೆಯಾಗಿ ಅಲ್ಲಿಗೆ ಈಗಲೇ ಹೋಗೋಣ. ಬನ್ನಿ ಬನ್ನಿ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ತಿನ್ನಿ ಅಮ್ಮ. ನೀನು ಸ್ವಲ್ಪ ಸುಮ್ಮನೆ ಇರು, ಅವರು ಊಟ ಮಾಡ್ತಾರೆ. ಇದೇನಮ್ಮ?
ನಿಮ್ಗೆ ಹಸಿವಾಗ್ತಿಲ್ವಾ? ನೀವು ಯಾವ ಯೋಚನೆಯಲ್ಲಿ ಕಳೆದೋಗಿದ್ದೀರಾ? ಊಟ ಮಾಡಿ ಅಮ್ಮ. ನಬೀಜನ ಆವತ್ ನೋಡಿದ್ದು ಇವತ್ ನೋಡಿದ್ರೆ ಯಾರು ಕಂಡು ಹಿಡಿಯದೇ ಇಲ್ಲ. ಕೈಯಲ್ಲಿ ಕತ್ತಲ್ಲಿ ಒಡವೆ ಹಾಕೊಂಡು ನಗ್ತಿದ್ದ ಆ ನಬೀಜ. ಹಾಜಿಯರೇ, ಯಾರಪ್ಪ? ಹಾಜಿಯರೇ. ಅಸ್ಸಲಾಂ ವಾಲೇಕುಂ. ವಾಲೇಕುಂ ಸಲಾಂ. ವಾಲೇಕುಂ ಸಲಾಂ. ಎಲ್ರು ಬಂದ್ಬಿಟ್ಟಿದ್ದೀರಾ? ಜಾಸ್ತಿ ಏನು ಮಾತಾಡೋದು ಬೇಡ. ನೀವೊಬ್ಬ ಮುದ್ಕಿನ ಮನೆಗೆ ಕರ್ಕೊಂಡು ಇಟ್ಕೊಂಡಿದ್ದೀರಲ್ಲ, ಈವಾಗ್ಲೇ ಅವಳನ್ನ ಇಲ್ಲಿಂದ ಕಳಿಸ್ಕೊಡ್ಬೇಕಾಯ್ತಾ? ನೀವೇನು ನ್ಯಾಯ ಹೇಳ್ತಾ ಇರೋದು? ಅವಳನ್ನ ಮೊದಲು ಒದ್ದು ಹೊರಗಡೆಗೆ ಹಾಕಿ. ನಿಮ್ಗೆ ಇಲ್ಲಿ ಏನ್ ಕೆಲ್ಸ ಅಂತ ಹೇಳಿ ಮೊದ್ಲು. ನೀವು ನಾವು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಇಸ್ಲಾಂ ಹಾಗೂ ಸಮಾಜದಿಂದ ನಿಮ್ಮನ್ನ ಬಹಿಷ್ಕಾರ ಮಾಡ್ಬೇಕಾಗತ್ತೆ. ಹೋಗ್ಲಿ ಬಿಡಿ, ಆಕೆ ತುಂಬಾ ಒಳ್ಳೆಯವಳು. 300ಕ್ಕೂ ಹೆಚ್ಚು ಜನರನ್ನ ಸಾಯಿಸಿದ ಅವರ ಮಗನು ಒಳ್ಳೆಯವನ. ಅದರಲ್ಲಿ ಸತ್ತಿದ್ದು ನಿಮ್ ಕುಟುಂಬದವ್ರು ಅಲ್ವಲ್ಲ? ಎಲ್ಲ ವಿಷಯ ಗೊತ್ತಿದ್ದು ಹೀಗೆ ಮಾತಾಡಬೇಡಿ. ಅಲ್ಲನ ಮರೆತು ಹೀಗೆ ಮಾಡಬಾರ್ದು. ನೀವೆಲ್ಲ ಮಾತಾಡಿಕೊಂಡು ಈಗ ನನ್ನ ಮುಂದೆ ಮಾತಾಡ್ತಿದ್ದೀರಾ. ಇವತ್ತು ಹಬ್ಬ, ಊಟ ಕೂತವ್ರನ್ನ ಎದ್ದು ಓಡಿಸ್ಲ. ಅಲ್ಲಾಗೆ ವಿರೋಧವಾಗಿ ಮಾಡ್ದವಳನ್ನ ನೀನು ಸರಿ ಅಂತ ತೀರ್ಮಾನ ಮಾಡೋದು ನ್ಯಾಯನಾ? ಅನಾಥರನ್ನ ಓಡಿಸೋದು, ಹಸಿವಾದವರನ್ನ ಧಿಕ್ಕರಿಸೋದು ಅಂತ ಕೆಲಸ ಮಾಡೋರು ನಾಶ ಆಗೋಗ್ತಾರೆ. ಜಮಾತ್ನ ಭಕ್ತರ ವಿಷಯ ನೋಡ್ಕೊಳ್ಳೋಕೆ ನಾನಿದ್ದೀನಿ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನೀವು ಆಕೆನ ಕಳಿಸ್ತೀರಾ ಇಲ್ವಾ ಇವಾಗ ಗೊತ್ತಾಗ್ಬೇಕು. ದೇವ್ರ ವಿಷಯ ಇದು, ಸುಮ್ಮನೆ ಇರಲ್ಲ ನಾವು. ಆಚೆ ಕಳಿಸ್ತೀವೋ ಇಲ್ವೋ? ಬೇಡ, ನಾನು ಅವಳಿಗೆ ಹೇಳ್ತೀನಿ. ಯಾ ಅಲ್ಲ, ಎಂಥ ಪರೀಕ್ಷೆ ಕೊಟ್ಟಿದ್ದೀಯಾ. ಎಲ್ಲಿ ಹೋದ್ರು? ಅವ್ರು ಹೊಟ್ಟೋದ್ರು. ಮಗಳು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅಲ್ಲ, ಕೃಷ್ಣ, ಏನಿದು? ಮತ್ತೆ ಬಂದ್ರ? ಹೋಗಿ. ಇನ್ನೂ ಇಲ್ಲೇ ನಿಂತರೆ ಏನಾಗುತ್ತೋ ಗೊತ್ತಿಲ್ಲ. ತಪ್ಪಿಸ್ಕೊಳ್ಳಿ, ಅವರಿಂದ ನೀವು ತಪ್ಪಿಸ್ಕೊಳ್ಳಿ, ಬೇಗ ತಪ್ಪಿಸ್ಕೊಳ್ಳಿ. ಅಮ್ಮ, ಇಲ್ಲೆಲ್ಲೂ ಕಾಣಿಸ್ಕೋಬಾರ್ದು ಅಂತ ಹೇಳಿರ್ಲಿಲ್ವಾ? ಹಿಡ್ಕೊಂಡು ನಡೀರಿ ಇವ್ರನ್ನ. ಜೋಲಿ ಸ್ವಾಮಿ, ಹೇಳಿ ಅವ್ರಿಗೆ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಜೋಲಿ ಸ್ವಾಮಿ. ಅದು ಆವಮ್ ಅಲ್ವಾ? ಬೇಜಾರು ಮಾಡ್ಕೋಬೇಡ. ದೇವ್ರ ಕಣ್ ತಪ್ಸೋಕೆ ಯಾರಿಗೂ ಆಗಲ್ಲ. ದಿನ ಅಮ್ಮಂಗೆ ಸ್ನಾನ ಮಾಡಿಸಿ ಊಟ ಮಾಡಿಸೋಳು ನಾನು. ಅಮ್ಮಂಗೆ ಅದು ಇಷ್ಟ ಇಲ್ಲ. ಸುಖ ಆದರೂ ದುಃಖ ಆದರೂ ಅಮ್ಮ ಅಳ್ತಾರೆ. ಹುಷಾರಿಲ್ದಿರೋ ಅಮ್ಮನ ನೋಡ್ಕೊಳ್ಳೋ ಮಗ ನಾನು. ಅವಳು ಅಮ್ಮ ಅಲ್ಲ, ಆದರೂ ಸ್ತ್ರೀ ಅಲ್ವಾ? ಹಂಗಿರೋ ನನಗೆ ಯಾವ ಅಮ್ಮ ಹತ್ರನೂ ನೋಡೋಕ್ಕಾಗಲ್ಲ. ಕೆಟ್ಟವರಾದ 10 ಮಕ್ಕಳಿರೋದಕ್ಕಿಂತ ಉತ್ತಮ ಒಳ್ಳೆಯವನಾದ ಒಬ್ಬ ಮಗ. ಚಂದ್ರ ಒಬ್ಬನೇ ಆದರೂ ಅಂಧಕಾರ ದೂರ ಮಾಡ್ತಾನೆ, ಆದರೆ ಅಷ್ಟು ನಕ್ಷತ್ರಗಳಿಗೆ ಅದು ಸಾಧ್ಯವಿಲ್ಲ.
ಎಲ್ಲಿಗೆ ಬಂತು ವಿಷಯ? ಎಷ್ಟು ಕೇಳಿದ್ರೂ ಏನು ಹೇಳ್ತಿಲ್ಲ. ಅವ್ರ ಎಕ್ಸ್ಪ್ರೆಷನ್ನಿಂದ ಏನು ಅರ್ಥನೇ ಆಗ್ತಿಲ್ಲ. ಅದಿರಲಿ, ಅವರ ಕೈಯಲ್ಲಿದ್ದ ಚೀಲ? ಅವತ್ತು ಆ ಜಗಳ ಮಧ್ಯೆ ಅವರು ನಾಶ ಮಾಡಿದ್ರು. ಸೈಯದ್ ಅಹಮದ್ನ ಫೋಟೋ ಮಾತ್ರ ಸಿಕ್ತು. ಏನಿರ್ಬೋದು ಅವ್ರು ಬಂದಿರೋ ಉದ್ದೇಶ? ಎಷ್ಟು ಯೋಚನೆ ಮಾಡಿದ್ರು ಗೊತ್ತಾಗ್ತಾ ಇಲ್ಲ. ದೇವಸಂನವರ ಕಂಪ್ಲೇಂಟ್ ಕೂಡ ಅದೇ ಸರ್. ಎನಿವೆ, FIR ಎಲ್ಲಿ ಇದೆ ಸರ್. ನಾಳೆ ಕೋರ್ಟ್ಗೆ ಹಾಜರಿಯಾಗಿಸಿ ರಿಮಾಂಡ್ ತಗೋಬೇಕು. ಎಸ್ ಸರ್. ಮತ್ತೆ ಹುಷಾರಾಗಿಲ್ಲ ಅಂದ್ರೆ ಇದನ್ನ ವರ್ಗಾಯಿಸುವಂತ ಪಾಸಿಬಿಲಿಟಿ ಬರ್ಬೋದು ಸರ್. DGP ಸೆಂಟ್ರಲ್ ಹೋಮ್ ಮಿನಿಸ್ಟರ್ಗೆ ವಿಷಯ ತಿಳಿಸ್ಬಿಡಿ. ಸೈಯದ್ ಅಹಮದ್ ಕೇಸ್ನ ಅನ್ವೇಷಣೆ ಮಾಡಿದ್ದ ಮಿಸ್ಟರ್ ಆದಿತ್ಯ ವರ್ಮಾ ಕೇಸ್ನ ಪ್ರೀವಿಯಸ್ ಹಿಸ್ಟ್ರಿನ ತಿಳ್ಕೊಳ್ಳೋಕೆ ನಮಗೆ ಅವರು ಸಹಾಯ ಮಾಡ್ಬೋದು. ಎಸ್ ಸರ್. ಹಾಂ, ಅವರೆಲ್ಲಿ? ನಾನು ನೋಡಬೇಕು. ಎಸ್ ಸರ್. ಅಮ್ಮ, ಹೊಸ ಕೊಲೋನಿಲಿಸಮ್ ಮತ್ತೆ ಅಧಿಕಾರದ ಸೃಷ್ಟಿನೇ ಎಲ್ಲ ಕಡೆ ವರ್ಗೀಯತೆ. ಹೊಸ ಕೊಲೋನಿಲಿಸಮ್ ಮತ್ತೆ ಇರು, ನಾನು ರೆಡಿ ಆಗ್ತಿದ್ದೀನಿ. ಅತ್ಯಂತ ಪ್ರಾಚೀನ ಧರ್ಮ ಇಸ್ಲಾಂ, ಸಂಪೂರ್ಣ ಶಾಸ್ತ್ರೀಯ. ಬೇರೆ ಧರ್ಮನ ಆಧಾರವನ್ನಾಗಿಟ್ಕೊಂಡು ಅವರು ಇಸ್ಲಾಂ ಧರ್ಮವನ್ನು ಕಂಡುಹಿಡಿದಿದ್ದು. ಸಂಪೂರ್ಣ ಶಾಸ್ತ್ರೀಯ ಅಡಿಪಾಯವಿದೆ ಕುರಾನ್ಗೆ. ಆದರೆ ಈಗಿನ ಕಾಲದಲ್ಲಿ ಪ್ರಾಚೀನತೆಗೆ ವಾಪಸ್ ಹೋಗ್ತಿದ್ದೀವಿ. ಆಚಾರಗಳ ಅಡಿಪಾಯದಲ್ಲಿ ಭಕ್ತರನ್ನ ಕಾಲ್ ಕೆಳಗೆ ತಳ್ಳೋ ನಂಬಿಕೆ. ಸ್ತ್ರೀ ಸ್ವಾತಂತ್ರ್ಯ ಎಲ್ಲಿದೆ? ಬರಿದ್ರೆ ಅಚ್ಚುಕಟ್ಟಾಗಿ ಬರಿಬೇಕು. ಹೀಗೆಲ್ಲ ಬರೀಲೇಬಾರ್ದು. ಬರಿ. ಇದೇ ಧರ್ಮದ ಮೂಲ ಅಡಿಪಾಯವಾಗಿ ಬುರ್ಖಾನು ಹಂಗೆ ಆಗಿದೆ. ಅದು ಸರಿಯಲ್ಲ. ಯಾಕೆ? ಅದು ಸರಿಯಲ್ಲ. ಸ್ತ್ರೀ ಶರೀರ ಪ್ರದರ್ಶನ ವಸ್ತು ಅಲ್ಲ. ಬುರ್ಖಾ ಅದನ್ನ ಮುಚ್ಚುತ್ತೆ. ಹಳೆ ಕಾಲದಿಂದ ಬುರ್ಖಾ ಇದೆ ಅಲ್ವಾ? ಬುರ್ಖಾದ ಉದಾಹರಣೆ ನಾನು ಕೊಟ್ಟಿದ್ದು ಅಷ್ಟೇ. ಇಸ್ಲಾಮಲ್ಲಿ ಸ್ತ್ರೀಯರಿಗೆ ಅಡಚಣೆ ಇಲ್ವಾ? ಮಸೀದಿಗೆ ಪ್ರವೇಶ ಇದೆಯಾ? ಮದ್ವೆಗೆ ಅವರನ್ನ ಮೇರ್ ಹಾಕಿ ಕೂರ್ಸೋದು ಯಾಕೆ? ಅದು ಮೊದಲಿಂದಾನು ಇದು ಸರಿಯಲ್ಲ. ಬರೆಯದೇ ಇರೋಕೆ ಇವ್ರು ಕಾರಣ ಕೊಡೋದಷ್ಟೇ. ಇದು ನನ್ನ ಹತ್ರ ಬೇಡ ಸಾಹೇಬ್ರೆ. ಈ ಪ್ರಾಯದಲ್ಲಿ ನನ್ನ ಬದಲು ಕಂಪ್ಯೂಟರ್ಗೆ ತೊಂದರೆ ಕೊಡೋ. ಅದು ಬೇಡ. ನಾನು ಬರೆಯೋ ಕಾರ್ಯದಲ್ಲಿ ಬಾಪು ನನಗೆ ನಿಮ್ಮ ಅನುಭವನೂ ಬೇಕು. ಅಂದ್ರೇನೆ ಅದು ಉತ್ತಮ ಸೃಷ್ಟಿ ಆಗೋದು. ಅಣ್ಣ, ಮಸೀದಿಯಿಂದ ಮುಸಲಿಯರು ನಿಮ್ಮನ್ನು ನೋಡಕ್ಕೆ ಬಂದಿದ್ದಾರೆ. ಮುಸಲಿಯರ? ಅವ್ರೇನು ಈ ಹೊತ್ತಲ್ಲಿ? ಅಪ್ಪ ಕೂತ್ಕೊಳ್ಳಿ, ನಾನು ನೋಡ್ತೀನಿ. ಬೇಡ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಇದು ತಗೋ, ಇದನ್ನ ಕಂಪ್ಯೂಟರ್ಗೆ ಹಾಕೋ. ನಾನು ಬರ್ತೀನಿ. ತಗೋ. ನೀನ್ ಬಾ. ಅತ್ಯಂತ ಪ್ರಾಚೀನ ಧರ್ಮ ಇಸ್ಲಾಂ, ಸಂಪೂರ್ಣ ಶಾಸ್ತ್ರೀಯ. ಬೇರೆ ಧರ್ಮವನ್ನ ಆಧಾರವನ್ನಾಗಿಟ್ಕೊಂಡು ಅವರು ಇಸ್ಲಾಂ ಧರ್ಮ ಕಂಡು ಹಿಡಿದಿದ್ದು. ಲೆಬ್ಬಾ ಸಾಹಿಬ್ ಮಗ್ನಲ್ಲ. ಯಾರೇ ಆದ್ರೂನು ಧರ್ಮಕ್ಕೆ ಧಿಕ್ಕಾರ ಮಾಡಿದ್ರೆ ಸುಮ್ಮನೆ ಬಿಡಲ್ಲ. ಅವನ್ಗೆ ಒಳ್ಳೆ ಬುದ್ಧಿ ಹೇಳಿದ್ರೆ ಒಳ್ಳೇದು. ಮತ್ತೆ ಈ ವಿಷಯ ಹೇಳೋಕೆ ನನಗೆ ಇಲ್ಲಿಗೆ ಬರೋ ಹಾಗೆ ಮಾಡಬೇಡಿ. 5 ಸಲ ನಮಾಜ್ ಮಾಡು. ನನ್ಗೆ, ನನ್ನ ಮಗನ್ಗೆ ಏನ್ ಸರಿ ಏನ್ ತಪ್ಪು ಎಲ್ಲ ಗೊತ್ತಿದೆ. ಸಾಹೇಬ್ರೆ, ಇದಕ್ಕೆ ನೀವು ಸರಿಯಾಗಿ ಅನುಭವಿಸ್ತೀರಾ. ಬೇಡ, ಬೆದರಿಕೆ ಹಾಕ್ಬೇಡಿ. ಹೋಗಿ ಇಲ್ಲಿಂದ. ಎಲ್ಲ ಕೇಳಿಸ್ಕೊಂಡೆ ಅಲ್ವಾ? ಭಯ ಆಗುತ್ತೆ. ತಾಯಿ ಅಲ್ವಾ ನೀನು? ಆ ಮುಸಲಿಯರು ಏನೇ ಹೇಳಿದ್ರು ಅವನ ದಾರಿ ತಪ್ಪಲ್ಲ. ಅದು ನನ್ಗೆ ಗೊತ್ತಿದೆ. ನಾನಿದ್ದೀನಲ್ಲ.
ಸರ್ ಪ್ಲೀಸ್. ಎಲ್ಲಿ ನಬೀಸಾ? ಬನ್ನಿ ಸರ್. ಅಮ್ಮ, ನಾನು ಯಾರಂತ ಗೊತ್ತಾಗ್ಲಿಲ್ವಾ? ಆದಿತ್ಯ, ಸೈದ್ ಗೆಳೆಯ. ಗೊತ್ತಾಯ್ತಾ? ತುಂಬಾ ಸಣ್ಣ ಆಗಿದ್ದೀರಾ. ಅಮ್ಮ ಏನಾದರೂ ತಿಂದ್ರಾ? ಅಮ್ಮ ಕ್ಷೇತ್ರದಲ್ಲಿ ಇದ್ರು ಅಂದ್ರು. ಯಾಕಮ್ಮ ನೀವು ಅಲ್ಲಿಗೆ ಹೋಗಿದ್ದು? ಬೇಡ, ಬೇಜಾರಾಗ್ಬಿಡಿ. ನಾನು ಹಾಗೆ ಸುಮ್ಮನೆ ಕೇಳಿದಷ್ಟೇ. ನಾನು ನಿಮ್ಮ ಮಗನೇ ಅಲ್ವಾ? ನೋಡ್ದಿಯಾ? ಆ ಕಣ್ಣುಗಳನ್ನ ನೋಡ್ದಿಯಾ? ಇವನು ಮಲ್ಗಿ ಎಷ್ಟು ದಿನ ಆಯ್ತು ಗೊತ್ತಾ? ಅಮ್ಮ, ಅಳ್ತಿದ್ದೀರಾ? ಮಾತಾಡಲ್ವಲ್ವಾ? ಆದ್ರೆ ಇವಳಿಗೇನಾದ್ರೂ ಆದ್ರೆ ನನ್ಗೆ ಗೊತ್ತಾಗುತ್ತೆ. ನಾಯಿನೂ ಆನೆನೂ ಮುಂದೆ ಬಂದ್ರೆ ನಾವು ದಾರಿ ಕೊಡಬೇಕು, ಇಲ್ಲಾಂದ್ರೆ ಓಡ್ ಹೋಗ್ಬೇಕು. ನಮ್ಮ ಸುತ್ತ ಅಂಥವರೇ ಇರೋದು. ಈಗ ಧರ್ಮ ಮನುಷ್ಯನ ವಿಶ್ವಾಸ ಅಲ್ಲ, ಕರೆನ್ಸಿ ಇವತ್ತು. ಆಗಲ್ಲ ಮಗನೇ, ಅವಳ ಕಣ್ಣೀರನ್ನು ನೋಡಕ್ಕೆ ನನಗೆ ಆಗಲ್ಲ. ಅದಕ್ಕೆ ಅವಳಿಗೆ ನೀನೇ ಮುಖ್ಯ. ನನಗೂ ಅಷ್ಟೆ. ಅಪ್ಪ, ನೀವೇನ ಇದನ್ನು ಹೇಳೋದು? ಏನಕ್ಕೆ ಓದಿಸಿದ್ದು? ನನಗೆ ಪುಸ್ತಕ ಕೊಡಿಸಿದ್ದು? ಕತೆ ಹೇಳ್ಕೊಟ್ಟಾಗ ಇದನ್ನೆಲ್ಲ ಯೋಚನೆ ಮಾಡಿದ್ದಿದ್ರೆ, ದೇಶಕ್ಕಾಗಿ ಅನುಭವಿಸಿದ್ದ ಕಷ್ಟ ಯಾತನೆ ಎಲ್ಲ ನೀವು ಹೇಳಿದಾಗ ಈ ಮಗನ್ಗೆ ತಿಳುವಳಿಕೆ ಬರುತ್ತೆ ಅಂತ ನೀವೇನಕ್ಕೆ ಯೋಚನೆ ಮಾಡಿಲ್ಲ? ಎಲ್ಲ ಧರ್ಮದ ಬಗ್ಗೆ ಏನಕ್ಕೆ ಹೇಳ್ಕೊಟ್ರಿ? ಒಂದೇ ಸಾಕಿತ್ತಲ್ಲ ನನಗೆ. ಲೆಬ್ಬಾ ಸಾಹೇಬ್ರ ಮಗ ಅಂದ್ರೆ ಸಾಕು ನನಗೆ. ಅದಕ್ಕಿಂತ ಜಾಸ್ತಿ ಏನೂ ಬೇಕಿರ್ಲಿಲ್ಲ ನನಗೆ. ಅಮ್ಮ, ನಿನ್ನ ಮಗ ಅಲ್ಲಾಹ್ ಮುಂದೆ ಯಾವ ತಪ್ಪು ಮಾಡಿಲ್ಲ. ತಪ್ಪು ತೋರಿಸಿಕೊಟ್ಟಿದ್ದೀನಿ ಅಷ್ಟೇ. ಮನುಷ್ಯನಾಗಿ ಬದುಕ್ತಿದ್ದೀನಿ, ರಾಕ್ಷಸ ಆಗಕ್ಕೆ ಹೇಳ್ಬೇಡಿ. ನಾನು ನಿಜವಾಗ್ಲೂ ಡೈಲಮಾದಲ್ಲಿದ್ದೀನಿ. ನನ್ನ ಅಫಿಷಿಯಲ್ ಲೈಫಲ್ಲಿ ಈ ಥರ ಹಾಂಟ್ ಮಾಡೋ ಕೇಸ್ ಸೈ ನಿರಪರಾಧಿ ಅನ್ನೋದು ಮಾತ್ರ ಅಲ್ಲ, ಅನ್ಯಾಯದ ಎದುರು ಹೋರಾಡಿದ್ದಕ್ಕೆ ಅವ್ರು ಹೀಗೆ ಮಾಡೋದಕ್ಕೆ ಕಾರಣವಾಗಿದೆ. ಒಂದರ್ಥದಲ್ಲಿ ನಾನು ಅದೇ ಗುಂಪಲ್ಲಿದ್ದೆ.
ಈಗ ಅವರಮ್ಮ. ಅದೇನೇ ಆದರೂ ಇಟ್ ಈಸ್ ಕ್ರೂವಲ್. ದೇವಸ್ವಂ ಬೋರ್ಡ್ ಪೆಟಿಷನ್ ಸಿಕ್ಕಿದಾಗ ಎಸ್, ಯಾರನ್ನೂ ತಪ್ಪಂತ ಹೇಳ್ತಿಲ್ಲ. ಕ್ಷೇತ್ರ ಪ್ರವೇಶ ಮಾಡೋದು ತಪ್ಪು ಅಂತ ಅವರಿಗೆ ಗೊತ್ತಿಲ್ಲ. ಊಟ ಪ್ರೀತಿ ಸಿಕ್ಕಿದಾಗ ಅಮ್ಮನಿಗೆ ನನ್ನ ಹತ್ರ ಏನೋ ಹೇಳ್ಕೋಬೇಕು ಅಲ್ವಾ? ಅಮ್ಮ, ಅದು ಸಯೀದ್ ಅವರನ್ನೊಳಗೆ ಕಳಿಸಿ. ಹೋಗಿ. ಏನು ಹೆಸರು? ವಾಸುದೇವ ವೆಲ್ಯತ್ತನ್. ನಿನ್ನ ಹೆಸರು? ಅಂಬಿಲಿ. ಇವ್ರು ನಿಮ್ಗೆ ಗೊತ್ತಾ? ಗೊತ್ತು. ಕ್ಷೇತ್ರಕ್ಕೆ ಬಂದು ಎಷ್ಟು ದಿನ ಕಳೆದ್ರು ಇವರು ಬೇರೆ ಧರ್ಮದವರು ಅಂತ ನಿಮಗೆ ಗೊತ್ತಾಗ್ಲಿಲ್ವಾ? ಇಲ್ಲ, ಸಾಮಾನ್ಯ ಬಟ್ಟೆಯಲ್ಲಿದ್ದರೆ ಕಂಡುಹಿಡಿಯೋದು ಸುಲಭ. ಈ ಥರ ಇರೋದ್ರಿಂದ ನಂಗೆ ಗೊತ್ತಾಗಲಿಲ್ಲ. ಏನು ನಿಂಗೂ ಇವರಿಗೂ ಸಂಬಂಧ? ಅಮ್ಮ ಅಮ್ಮ ಥರ ಎಲ್ಲರೂ ಇವ್ರನ್ನ ಹಾಗೆ ಕರಿತಿದ್ರು. ಎಲ್ರೂನಾ? ನಾನು ಹಾಗೆ ಕರಿತಿದ್ದೆ. ಮನೆಗೂ ಕರ್ಕೊಂಡು ಹೋಗಿದ್ದೆ ನಾನು. ಅಲ್ಲಿಂದನೂ ಕಳಿಸ್ಬಿಟ್ರು. ಹಾಂ, ಸರಿ ಸರಿ. ಒಂದು ಸ್ಟೇಟ್ಮೆಂಟ್ ಬರ್ಸ್ಕೊಂಡ್ಬಿಟ್ಟು ಇವ್ರನ್ನ ಕಳಿಸ್ಕೊಟ್ಬಿಡಿ. ಎಸ್ ಸರ್. ಹಿಡ್ಕೊಂಡು ನಡೀರಿ ಇವ್ರನ್ನ. ಬನ್ನಿ. ಹಾಂ, ಬನ್ನಿ. ನೀವು ಮನೆಗೆ ಹೋಗ್ಬೇಕಾ? ನೀನೊಂದು ಕೆಲಸ ಮಾಡು, ಕೋರ್ಟ್ಗೆ ರಿಕ್ವೆಸ್ಟ್ ಕಳಿಸು. ಇವರು ವಯಸ್ಸಾದಾರಲ್ವಾ, ಅವ್ರನ್ನ ನಾವು ಅವ್ರ ಮನೆಗೆ ಕಳಿಸ್ಬೋದು. ಆದರೆ ಸರ್, ಮನೇಲಿ ಯಾರೂ ಇಲ್ವಲ್ಲ. ಇವರು ಹೋಗಿ ಇವ್ರ ಮನೆನ ನೋಡ್ಕೊಂಡು ಬರಲಿ. ಆಮೇಲೆ ಒಂದು ಸೇಫ್ ಆಗಿರೋ ಶೆಲ್ಟರ್ನ ನೋಡಿದ್ರೆ ಆಯಿತು. ಎಸ್ ಸರ್. ಚಿಂತೆ ಮಾಡಬೇಡಿ, ಹೋಗಿ ಬನ್ನಿ. ಆದರೆ ವಾಪಸ್ ಬರಬೇಕು, ಆಯಿತಾ? ಇವ್ರನ್ನ ನಮ್ಮ ಗಾಡಿಯಲ್ಲೇ ಅವ್ರ ಮನೆ ತನಕ ಕರ್ಕೊಂಡು ಹೋಗಿ ಬರಬೇಕು. ಸರ್, ಹೋಗಿ ಬನ್ನಿ. ಎಲ್ಲಿಗೆ? ನೀ ನಡಿಯಮ್ಮ ಆ ಕಡೆ ಹೋಗಿ. ನೀವು ಗಾಡಿ ಹತ್ತಿ. ಏನ್ ನಿಮ್ಗೆ ಅರ್ಥ ಆಗೋದಿಲ್ವಾ ನಾ ಹೇಳ್ತಾ ಇರೋದು? ಏನು? ಗಾಡಿ ಹತ್ತಿ ಬೇಗ. ಏನಾಯ್ತಮ್ಮ? ಈ ಹುಡುಗಿಯನ್ನು ನಿಮ್ಮ ಮನೆ ಕರ್ಕೊಂಡು ಹೋಗ್ಬೇಕಾ? ಅದಕ್ಕೇನು, ಕರ್ಕೊಂಡು ಹೋಗಿ. ನೀನು ಹೋಗಮ್ಮ.
ಸೆಪ್ಟೆಂಬರ್ 3. ಅವತ್ತು ಬೆಳಗ್ಗೆ 4 ಗಂಟೆಗೆ ಕಾರತುಂಡಿ ದೇಶದ ಚಿಟ್ಟೂರ್ ಬಂಗ್ಲೋಲಿ ಅಹ್ಮದ್ ಲೆಬಾ ಮಗ ಸೈಯದ್ ಅಹ್ಮದ್ 35 ವಯಸ್ಸು CC 573/2003 ನೋಟಿಫಿಕೇಶನ್ 7/77 77 ಪ್ರಕಾರ ಇದೇ ದಿನ ಶಿಕ್ಷೆ ಆಗಿದೆ. ಅವತ್ತಿನ ದಿನ ಬೆಳಗ್ಗೆ 8 ಗಂಟೆಗೂ ಮುಂಚೆ ಆಫೀಸಿಗೆ ಬಂದು ಅವರ ಮೃತದೇಹ ಹಾಗೂ ಸಾಮಾನುಗಳನ್ನು ತಗೊಂಡು ಹೋಗಬೇಕು ಎಂದು ವಿನಂತಿ. ಜೈಲ್ ಸೂಪರಿಂಟೆಂಡೆಂಟ್. ಮೆರವಣಿಗೆ ಬಿಟ್ಟು ಹಿಂದೆ ಹೋದ ಪೊಲೀಸ್. ಮೆರವಣಿಗೆಗೆ ಹೋದ್ರೆ ಮನೆಗೆ ಸೇರ್ಸಲ್ಲ ಅಂತ ಅಪ್ಪ. ಭಾರತ ದೇಶದ ಬಾವುಟ ಇಟ್ಟು ಮುನ್ನಡೆದ ನಾನು. 13-14 ವಯಸ್ಸಿರಬಹುದು ನನಗೆ. ಪೊಲೀಸ್ ಏಟ್ ತಿಂದು ಕಾಲ್ ಮುರ್ಕೊಂಡು ಮನೆಗೆ ಬಂದೆ. ಅಪ್ಪ ಬಿಡ್ತಾರ? ಮನೆಯಲ್ಲೇ ಕಟ್ ಹಾಕಿದ್ರು. ಕುಡಿಯಕ್ಕೆ ನೀರು ಕೊಡಲಿಲ್ಲ. ಆದ್ರೂ ನಾನು ಬದಲಾಗಿಲ್ಲ. ಎಷ್ಟೋ ವಾರಗಳು ಸಾಯೋವರೆಗೂ ಅಪ್ಪ ಏನು ಹೇಳಲಿಲ್ಲ, ನಾನು ಏನು ಕೇಳಲಿಲ್ಲ. ಹಂಗಿದ್ದ ನಾನು ನನ್ನ ಮಗನ್ನ ಹೇಗೆ ತಡೀಲಿ? ನೀನೇ ಹೇಳು. ಅಮ್ಮ ಅಮ್ಮ ಅಮ್ಮ, ಕಾಲಕ್ಕೆ ತಕ್ಕಂತೆ ಬದಲಾಗೋದಲ್ದೆ ಕಾಲನ ಮುಂದೆ ತಗೊಂಡು ಹೋಗ್ಬೇಕಂತ ಅಪ್ಪನೇ ಅಲ್ವಾ ಹೇಳ್ಕೊಟ್ಟಿದ್ದು. ಯಾರು ಇಸ್ಲಾಂಗೆ ಅಗೌರವ ತೋರಿಸ್ತಾರೆ ಅಂತ ಸಮಯನೇ ತಿಳಿಸುತ್ತೆ. ಅವರು ಪ್ರೀತಿ ಮಾಡಿದ ಮಗ, ಗಂಡ ಎಲ್ಲರೂ ಹೋಗ್ಬಿಟ್ರು. ಅದರಿಂದನೇ ಈ ಶಾಕ್. ಶಿ ಈಸ್ ಇನ್ನೋಸೆಂಟ್. ಆ ಕ್ಷೇತ್ರಕ್ಕೆ ಹೋಗಿ ಅವ್ರು ಏನು ಮಾಡ್ತಾರೆ? ನಥಿಂಗ್. ನಬೀಸಾ ಅವರು ನಿರಪರಾಧಿ ಅನ್ನೋದು ಸುಪ್ರೀಂ ಕೋರ್ಟ್ಗೂ ಕೂಡ ಗೊತ್ತಾಗಿದೆ. ಮತ್ತು ಸಯೀದ್ ಅಹ್ಮದ್ ಜೊತೆ ಮಾತಾಡಿರೋರಿಗೆ ಗೊತ್ತು. ವೆರಿ ಇಂಟೆಲಿಜೆಂಟ್, ಸ್ಕಾಲರ್, ವೆಲ್ ಆನ್ ರೈಟರ್. ಆದರೆ ಅವನ ಪರ್ಸನಲ್ ಕಂಪ್ಯೂಟರಿಂದ ಸಿಕ್ಕಿದ ಇಂಟರ್ನ್ಯಾಷನಲ್ ಟೆರರಿಸ್ಟ್ ಗ್ರೂಪಿನ ಮಾಸ್ಟರ್ ಪ್ಲ್ಯಾನ್, ದ ಕ್ಲೀನ್ ಟಾರ್ಗೆಟ್, ಪಾರ್ಲಿಮೆಂಟ್ನಂತಹ ಎಷ್ಟೋ ಜಾಗನ ನಾಶ ಮಾಡೋ ಡೇಟ್ಸ್, ಆಪರೇಷನ್ ಸ್ಕೆಚ್, ಅದರಲ್ಲಿದ್ದ ಜನರ ಹೆಸರು, ವೆಪನ್ಸ್ ಇಟ್ಟ ಜಾಗ, ಇದೆಲ್ಲ ಇಟ್ಕೊಂಡು ಸತ್ಯ ಅಂತ ಪ್ರೂವ್ ಮಾಡಿದರು. ಎಸ್, ವಿತ್ ಸಾಲಿಡ್ ಎವಿಡೆನ್ಸ್. ಅವತ್ತು ಆ ಬ್ಲಾಸ್ಟಲ್ಲಿ ಎಷ್ಟೋ ನಿರಪರಾಧಿಗಳು ಸತ್ತಾಗ ಆ ಬ್ಲಾಸ್ಟಿಂದ ಏನೂ ಆಗದೇನೆ ಸಯೀದ್ ಮಾತ್ರ ಹೇಗೆ ತಪ್ಪಿಸ್ಕೊಂಡ? ಹಾಸ್ಪಿಟಲಿಂದ ಯಾಕೆ ಓಡೋದ? ಇದೆಲ್ಲ ಸಯೀದ್ ವಿರುದ್ಧವಾಗಿ ಸಾಕ್ಷಿಗಳಾದವು. ಮತ್ತು ಮೀಡಿಯಾ, ಪೊಲಿಟಿಕಲ್ ಪ್ರೆಷರ್, ಜನರ ರೋಷ. ಐ ಮೀನ್, ಅವನ ವ್ಯೂ ಪಾಯಿಂಟ್ ತಿಳ್ಕೊಳ್ಳೋಕ್ಕೆ ಯಾರೂ ತಯಾರಾಗಿರಲಿಲ್ಲ ಅನ್ನೋದೇ ನಿಜ. ಆದರೂ ಸಯೀದ್ಗೆ ಅವನದೇ ಆದ ವರ್ಷನ್ ಇತ್ತು. ರಕ್ತ ಕಾಣುವಾಗ ಮಾಡಬೇಕು. ನಾವು ಮನಸ್ಸಲ್ಲಿ ವಿಶ್ವಾಸ ಇರಬೇಕು. ಅಲ್ಲಾಹು ಅಕ್ಬರ್, ಒಂದೇ ಒಂದು ಧರ್ಮ ಇಸ್ಲಾಂ. ಬಾಕಿಯವರೆಲ್ಲ ನಮ್ಮ ಶತ್ರುಗಳು. ಅವರಿಗೆ ಮುಖವಿಲ್ಲ. ಬೇಟೆ ಮಾಡೋ ಶಿಕಾರಿ ಥರ. ಶಿಕಾರಿಗೆ ದಯೆ ಇರಲೇಬಾರ್ದು. ಬೇಟೆನೆ ಸಾಯಿಸೋದೇ ಅವನು ಗುರಿಯಾಗಿರ್ಬೇಕು. ಒಂದೇ ಸಲ ಸಾಯಿಸ್ಬೇಕು ಅವ್ರನ್ನ. ಎಲ್ಲರೂ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಲೋಕದಲ್ಲಿ ಇಸ್ಲಾಂ ಬಿಟ್ಟು ಬೇರೆ ಧರ್ಮ ಯಾವುದು ಇರ್ಕೂಡ್ದು. ಶತ್ರುಗಳನ್ನ ಮುಗಿಸಾಕ್ಬಿಡ್ಬೇಕು.
ಒಂದ್ಸಲ ಸಿಕ್ಕೊಂಡ್ರೆ ವಾಪಸ್ ಹೋಗಕ್ಕಾಗಲ್ಲ. ನೀ ತೊಲೆನವ್ರು ಆಯುಧ ಮಾಡ್ತಾರೆ, ತಿಳುವಳಿಕೆ ಹೋಗುತ್ತೆ. ಛೇ, ನಿಂಗೆ ಹೇಗೆ ಅನಿಸ್ತು ಇಷ್ಟು ದಿನ ನನ್ನ ಜೊತೆ ಇದ್ದು? ನನ್ನ ಜೊತೆನೇ ಅಲ್ವಾ ಅಮ್ಮ ನಿಂಗೂ ಊಟ ಹಾಕಿದ್ದು, ನಮ್ಮ ಮನೆಯವನಂತೆ ನಿನ್ನ ನೋಡ್ಕೊಂಡಿದ್ದೀವಿ. ಆದ್ರೂ ನೀನು ಬೇಡ, ಮಾತಾಡ್ಬೇಡ. ಇವತ್ತೇ ನಿಲ್ಸಿಲ್ಲ ಅಂದ್ರೆ ಮನೆಗೆ ಕಾಲಿಡ್ಬೇಡ. ಹೋಗು ಹೋಗು. ಫಿರೋಜ್ ಅಂತ ಅವನ ಹೆಸರು. ಲೇಬಾ ಸಾಹೇಬ್ ಅವರ ತಂಗಿಯ ಮಗ. ಆದರೆ ಸಯೀದ್ ಮುನ್ನಡೆಯಲ್ಲಿ ಪೂರ್ತಿಯಾಗಿ ನಂಬೋನು, ಒಂದೇ ದೇವರನ್ನು ನಂಬೋನು. ಇಸ್ಲಾಂ ಧರ್ಮದಲ್ಲಿ ಪೂರ್ತಿಯಾಗಿ ವಿಶ್ವಾಸವಿತ್ತು. ಆದರೆ ಅವನೊಂದು ಸಲ ಭಾಷಣ ಕೊಟ್ಟಿದ್ದು ನನಗೀಗಲೂ ನೆನಪಿದೆ. ಗೀತೆ ಓದೋದ್ರಿಂದ ಮಾತ್ರ ಯಾರು ಹಿಂದೂ ಆಗೋದಿಲ್ಲ, ಕುರಾನ್ ಓದಿದ್ರೆ ಮಾತ್ರ ಮುಸ್ಲಿಂ ಆಗೋದು ಇಲ್ಲ. ಅದೇ ರೀತಿ ಬರೀ ಬೈಬಲ್ ಓದೋದ್ರಿಂದ ಯಾರು ಕ್ರಿಶ್ಚಿಯನ್ಸ್ ಆಗೋದು ಇಲ್ಲ. ಫಿರೋಜ್ನ ಕ್ವಶನ್ ಮಾಡೋಕ್ಕೆ ಆಗಲೇ ಇಲ್ಲ. ಆಮ್ ಐ ಕರೆಕ್ಟ್? ಎಸ್ ಸರ್. ಅದಕ್ಕೂ ಮುಂಚೆ ಅವರು ತೀರೋಗ್ಬಿಟ್ಟಿದ್ರು. ಎಲ್ಲನೂ ಪ್ರೀ ಪ್ಲ್ಯಾನ್ ಆಗಿತ್ತು, ಚಾರ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡೋ ಥರ. ಏನಾದರೂ ಸಿಗೋದಿದ್ದರೆ ಆ ಫಿರೋಜಿಂದ ಮಾತ್ರ. ಲೇಬಾ ಸಾಹೇಬ್ ಕೂಡ ಹೋದರು. ಇನ್ನು ಉಳಿದಿರೋದು ಅಮ್ಮ. ಅವ್ರಿಗೇನಾದರೂ ಹೇಳೋಕ್ಕಿದ್ರೂ ಅವ್ರಿಗೆ ಹೇಳೋಕ್ಕಾಗಲ್ಲ. ಎಲ್ಲರೂ ಸೇರಿ ಸೈಡ್ನ ಕಾರ್ನರ್ ಮಾಡಿದರು. ಏನೂ ಸಪೋರ್ಟ್ ಸಿಕ್ಕಿಲ್ಲ ಯಾರಿಂದನೂ. ನಿಷ್ಕಳಂಕವಾಗಿದ್ದ ಕಣ್ಣುಗಳು, ನಿರಾಶೆ ಮತ್ತು ಆತ್ಮರೋಷ ತುಂಬಿದ ಮಾತುಗಳು. ಬಟ್ ಹಿ ಡಸ್ ನಾಟ್ ಡಿಸರ್ವ್ ಇಟ್. ಅವನ ಬ್ಯಾಗಲ್ಲಿದ್ದ ಎಕ್ಸ್ಪ್ಲೋಸಿವ್ಸೇ ಈ ಬ್ಲಾಸ್ಟ್ಗೆ ಕಾರಣ ಆಗಿದ್ದು ನೋಡಿ. ಅವನು ಪ್ಲಾನ್ ಮಾಡಿದ ಎಲ್ಲ ಡೀಟೇಲ್ಸ್ ಸೈಯದ್ನ ಕಂಪ್ಯೂಟರಲ್ಲೇ ನಮಗೆ ಸಿಕ್ಕಿದ್ದು. ನೀವೀಗ ಹೇಳಿದ ಆದರ್ಶ ಮತ್ತು ಮುಗ್ಧತೆ ಎಲ್ಲ ಅವನ ಒಂದು ಮುಖವಾಡ. ಐ ಮೀನ್, ಇದೆಲ್ಲ ಮುಚ್ಚಿಡೋಕೆ ಒಂದು ಸಂಚು ಅಷ್ಟೇ. ನೋ, ಅದನ್ನು ಹಾಗೆ ಅರ್ಥ ಮಾಡ್ಕೋಬೇಡಿ. ಅವನ ಪ್ರೀವಿಯಸ್ ಹಿಸ್ಟ್ರಿ, ಒಬ್ಬ ಪಬ್ಲಿಕ್ ಫಿಗರ್ ಅವನು. ಪುಸ್ತಕಗಳು, ಅವ್ರು ಕೊಡ್ತಾ ಇದ್ದ ಭಾಷಣಗಳು, ಅದನ್ನು ನೋಡಿ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲರೂ ತಪ್ಪು ತಿಳ್ಕೊಳ್ಳೋ ಪದವೇ ಕಾಫಿರ್, ಅವಿಶ್ವಾಸಿ ಅಂತ ಅದರ ಅರ್ಥ. ದೇವರಲ್ಲಿ ವಿಶ್ವಾಸ ಇಲ್ಲದವನೇ ಕಾಫಿರ್. ಯಾವುದೇ ದೇವರನ್ನು ನಂಬೋನು, ವಿಶ್ವಾಸವಿರೋನು ಕಾಫಿರಲ್ಲ. ಕುರಾನ್ನಲ್ಲೇ ಹೇಳಿದ್ದಾರೆ, ಎಲ್ಲ ಸಮುದಾಯಕ್ಕೂ ಒಬ್ಬ ದೇವದೂತನಿದ್ದಾನೆ. ಅವರ ದೂತ ಬಂದ್ಮೇಲೆ ಅವರ ಮಧ್ಯೆ ನ್ಯಾಯವಾದ ವಿಧಿ ಕೊಡ್ತಾನೆ. ಯಾರ ಮೇಲೂ ಅನ್ಯಾಯ ಮಾಡೋದಿಲ್ಲ. ಅಲ್ಲಾಹುಗೂ ಅವನ ದೂತನನ್ನು ಯಾರೂ ಅಗೌರವ ಮಾಡಬಾರ್ದು. ಯಥಾರ್ಥವಾಗಿ ನಿಷೇಧ. ಅದು ಕುರಾನ್ನಲ್ಲಿದೆ. ಇಸ್ಲಾಂ ಅನ್ನೋ ಪದಕ್ಕೆ ಶಾಂತಿ ಅನ್ನೋ ಅರ್ಥ ಇದೆ. ಬೆಳಕೆ ನಮ್ಮ ಅಲ್ಲಾಹು, ದೀಪವೇ ದಾರಿ ತೋರಿಸಿ ಅಂತ ಕ್ರೈಸ್ತರು, ತಮಸೋಮ ಜ್ಯೋತಿರ್ಗಮಯ ಅಂತ ಹಿಂದೂಗಳು ಹೇಳಿದಾಗ ದೀಪ ಹಚ್ಚೋದು ಹರಾಮ್ ಅಂತ ಹೇಳ್ದವ್ರು ಯಾರು? ಏನಕ್ಕೆ? ಕತ್ತಲು ಸಾಕ ನಮ್ಗೆ? ಅದೇ ತರ ವಂದೇ ಮಾತರಂ, ವಂದೇ ಮಾತರಂ ಇಸ್ಲಾಂಗೆ ಹೆಂಗೆ ಅಶುದ್ಧ ಆಗುತ್ತೆ? ಹುಟ್ಟಿದ ಮಣ್ಣನ್ನು ಹುಟ್ಟಿಸಿದ ತಾಯಿ ತರದ ವಂದೇ ಮಾತರಂನ ಯಾರಿಗ್ ನಿಷೇಧ ಮಾಡೋಕ್ಕಾಗುತ್ತೆ? ನಾನು ನನ್ನ ಮಣ್ಣಿನ, ಭಾರತದ ಮಣ್ಣಿನ ಗೀತೆ ಹಾಡ್ತೀನಿ, ವಂದೇ ಮಾತರಂ, ವಂದೇ ಮಾತರಂ. ಈ ಅಮ್ಮನ ಕಥೆ ನೋಡಿ. ಎಣ್ಣೆ ಉಪ್ಪಿನಕಾಯಿ ಎಲ್ಲೂ ಸಿಗೋಲ್ವಾ?
ನೀನ್ ಬಂದ್ಯಾ? ಹೋಗೋಣವಾ? ಸರಿ. ಬಾ. ಈಗ ಹೋಗ್ತಿರೋದು ತೀರ್ಮಾನ ಮಾಡ್ಕೊಂಡೆ. ಕಾಲೇಜ್ ಜಮಾತಿನವ್ರದ್ದು ಇರ್ಬೋದು, ಆದರೆ ಏನು ಹೇಳ್ಕೊಡ್ಬೇಕು ಅಂತ ತೀರ್ಮಾನ ಮಾಡೋದು ಅವರ ಪನಿಷ್ಮೆಂಟ್ ಟ್ರಾನ್ಸ್ಫರ್. ಅದೆಲ್ಲ ಇರಲಿ, ನೀನು ಇಲ್ಲಿದ್ರೂ ಅದೇ ಕೆಲಸ ಮಾಡೋದಲ್ವಾ? ನೀನು ಓದಿರೋ ಭಾಷೆ ಬದಲಾಗೋದಿಲ್ಲ, ನೀನೂ ಬದಲಾಗೋದಿಲ್ಲ. ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ನೀನು ಅನ್ಕೋ. ಅಮ್ಮ ಏನಕ್ಕೆ ಬೇಜಾರಾಗ್ತಿದ್ದೀರಾ? ಇಲ್ಲಿದ್ರೆ ಸಮಸ್ಯೆ ಅಂತ ಅಲ್ವಾ ನೀನು ಹೇಳಿದ್ದು? ನನಗೆ ಮನೆ ಬಿಟ್ಟಿರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಕೊಂಡ್ಯಾ ಅಮ್ಮ? ನಾನು ಬರ್ತೀನಿ ವಾಪಸ್. ಟ್ರೈನ್ ಮಿಸ್ ಆಗುತ್ತೆ. ಹಾಂ. ಟೂ ಬಾಟಲ್. ಅಮ್ಮ, ಅಪ್ಪ ಅಮ್ಮ, ನಾನೆಲ್ಲಿದ್ದೀನೀಗ? ಸಿಸ್ಟರ್, ಕ್ಯಾ? ಹೋಶ್ ಮೇ ಆ ಗಯಾ. ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದು? ಓ, ಕನ್ನಡದವ್ರಾ? ಟ್ರೈನಲ್ಲಿ ಬಾಂಬ್ ಬಿಟ್ಟಿದ್ ನೀವೇ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಾಂಬ ಅಲ್ಲ, ನಾನೇನು ತಪ್ಪು ಮಾಡಿಲ್ಲ. ಯಾರು ಹೇಳಿದ್ದು? ನನಗೆ ಗೊತ್ತಿಲ್ಲ. ನಂಗೆ ಹೋಗ್ಬೇಕು. ಅಮ್ಮ, ನಾನು ನಮ್ಮನ್ನು ನೋಡಬೇಕು. ಧರ್ಮ ಮತ್ತು ಸಮೂಹ ಸಯೀದ್ನ ಕೈ ಬಿಟ್ಟಾಗ ಲೇಬಾ ಸಾಹೇಬ್ ಮಗನ ಜೊತೆ ನಿಂತರು. ಅಷ್ಟು ಪ್ರಶಸ್ತನಾದ ಚೇತೂರ್ ಅಹಮದ್ ಕುಂಜ್ ಲಬಾ ಮಗನ ಜೊತೆ ನಿಂತಿದ್ರು. ಮಗ ಒಬ್ಬ ದೇಶ ಸ್ನೇಹಿ ಅಂತ ವಿಶ್ವಾಸ ಇಟ್ಕೊಂಡಿದ್ರು. ಅಪ್ಪ ಮತ್ತೆ ಮಗನ ಸಂಬಂಧ, ಅಮ್ಮ ಮತ್ತೆ ಮಗನ ಸಂಬಂಧ, ದ್ಯಾಟ್ಸ್ ರಿಯಲಿ ಐಡಿಯಲ್. ಸೆಂಟ್ರಲ್ ಮಿನಿಸ್ಟ್ರಿಯಿಂದ ಬಂದಿರೋ ಸ್ಪೆಷಲ್ ಆರ್ಡರ್. ಸೈಯದ್ ಅಹಮದ್ಗೆ ಟೆರರಿಸ್ಟ್ ಗ್ರೂಪ್ ಜೊತೆ ಸಂಬಂಧ ಇರೋದಕ್ಕೆ ಈ ರೇಡ್. ಏನಿದೆಲ್ಲ? ನಮ್ಮ ಮಗ ತಪ್ಪು ಕೆಲಸ ಮಾಡ್ತಾನಂತ ನೀವು ಮಾತಾಡಬೇಡಿ. ಕಮಾನ್. ಆ ಕಡೆ ಚೆಕ್ ಮಾಡ್ರೋ. ವಾಶ್ರೂಮಲ್ಲೆಲ್ಲ ಚೆಕ್ ಮಾಡಿ. ನೀವು ಮೇಲೋಗಿ. ಅವ್ರು ನೋಡ್ಕೊಳ್ಳಿ, ಏನು ಸಿಗಲ್ಲ, ಏನಿಲ್ಲ. ಏನೂ ಇಲ್ಲ. ಇದನ್ನೆಲ್ಲ ನಾವು ತಗೊಂಡು ಹೋಗ್ತಾ ಇದ್ದೀವಿ. ತಗೊಳ್ಳಿ ಲಿಸ್ಟು, ಸೈನ್ ಮಾಡಿ ಇಲ್ಲಿ. ಬೇಡ ಅಂತೆ ಬಿಡಿ. ಅವ್ರಿಗಾದ ಶಾಕ್ನಿಂದ ಲೇಬಾ ಸಾಹೇಬ್ ಆಚೆ ಬರೋಕ್ಕಾಗಲೇ ಇಲ್ಲ. ಆದರ್ಶಗಳ ಜೊತೆ ಬದುಕ್ತಿದ್ದಂಥ ಮನುಷ್ಯ ಪಾಪ ಅವರು. ಸಯೀದ್ ಅಂತವರು ಯಾಕೆ ಮರೆಯಾದರು? ಅವನ ಮೇಲೆ ಅನುಮಾನ ಇನ್ನೂ ಜಾಸ್ತಿ ಆಯಿತು. 300 ಜನರ ಕೊಲೆ ಆಗಿತ್ತು. ಮೀಡಿಯಾ ಸುಮ್ಮನಿರ್ತಾರಾ? ಇಂಡಿಯಾದಲ್ಲಿ ಪೂರ್ತಿ ವಿಚಾರಣೆ ಮಾಡೋಕ್ಕೆ ಶುರು ಮಾಡಿದರು.
ಆದರೆ ನಮಗೆ ಒಂದು ವಿಷಯ ಗೊತ್ತಿತ್ತು, ಅಪ್ಪ ಅಮ್ಮನ ನೋಡೋಕ್ಕೆ ಅವನು ಬಂದೇ ಬರ್ತಾನೆ ಅಂತ. ಅಮ್ಮ ಅಮ್ಮ, ನಾನಮ್ಮ ಅಪ್ಪನ್ ನೋಡಕ್ಕೆ ಬಂದಿದ್ದು, ನೋಡದೆ ಹೋಗಲ್ಲ. ಅಪ್ಪನ್ ನೋಡದೆ ನಾನು ಹೋಗೋದಿಲ್ಲ. ಅಮ್ಮ 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 ಅಮ್ಮ, ನೀನ್ ಮಾತ್ರ ನನ್ನ ಮೇಲೆ ಸಂಶಯ ಮಾಡಬೇಡ ಅಮ್ಮ. ಯಾರು ಏನೇ ಹೇಳಿ, ಶಿಕ್ಷೆ ಮಾಡಲಿ, ಆದ್ರೆ ನನ್ನಮ್ಮ, ನೀವು ಮಾತ್ರ ಹಾಗೆ ಹೇಳಬೇಡಿ. ಮೋಸ ಮಾಡಿದ್ರು, ಎಲ್ಲರೂ ಸೇರ್ಕೊಂಡು ನನಗೆ ಮೋಸ ಮಾಡಿದ್ರು. ಅವನ ತಲೆಯಲ್ಲಿ ಏರಿ ಕುಳಿತಿರೋ ಮದ, ಜಿಹಾದ್. ಆದ್ರೆ ಅದೆಲ್ಲ ನಂಗೇನು ಗೊತ್ತಿಲ್ಲ. ಅವನ್ ನನಗೆ ಮೋಸ ಮಾಡಿದ್ದು, ನಂಗೆ ಮೋಸ ಮಾಡಿದ. ನಡಿಯಮ್ಮ ಆ ಕಡೆ. We are coming from Corps of Defense. You are under arrest. I didn't do anything, sir. चलो. I said चलो यहाँ Please, से. sir. Please, sir. चलो यहाँ से. Sir, I don't know anything, sir. Sir. हमारे चलो, पास चलो सारे भाई. सबूत हैं. चलो. इसे बिल्कुल छोड़ नहीं सकते. तुम नहीं बचोगे, कहा ना. चुपचाप चलो हमारे साथ. चलो, चलते रहो. Sir, I don't know. चलो हमारे साथ, कहा ना. Mr. Saeed Ahmed, you have to answer this. How the hell all this came in your computer? ಕೆಲ್ಸಲ್ಲಿದ್ದರೆ ನನ್ನ ಕಂಪ್ಯೂಟರ್ ಮುಟ್ಬೇಡ ಅಂತ ಹೇಳಿದ್ದೀನಲ್ಲ. ಒಂದು ವೈರಸ್, ಅದನ್ನ ರಿಮೂವ್ ಮಾಡ್ತಿದ್ದೀನಿ. ಸರ್, ಪ್ಲೀಸ್ ಬಿಲೀವ್ ಮೀ, ಐ ಡೋಂಟ್ ನೋ ಎನಿಥಿಂಗ್. Rubbish. Don't try to fool us. This is from your hard disk, isn't it? Yes, sir. Sir, but Firoz cheated me. He's my relative. Sir, I'm innocent. I don't know anything, sir. He did all these things. Don't try to put the blame on that dead man. It is you who planned it, and it is you who put the bomb in the train. We have all the solid proof for that. Sir. ಲೆಬ್ಬಾ ಸಾಹೇಬ್ ಅವರು ಆಕಸ್ಮಿಕವಾಗಿ ಸತ್ತಿದ್ದು ಸೈಯದ್ ಮೇಲೆ ಪರಿಣಾಮ ಬೀರ್ತು. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಪ್ಪ ಅಂಥವ್ರ ಸಾವಿಗೆ ಕಾರಣ ತಾನೇ ಅಂತ ಅನ್ಸಕ್ಕೆ ಶುರುವಾಗಿ ಅವನ ತುಂಬ ಕಾಡ್ತು. ಅವನ ಕಿರಿಚಾಟ ಇನ್ನೂ ಚೆನ್ನಾಗಿ ಕೇಳಿಸ್ತಿದೆ. ಶವ ಸಂಸ್ಕಾರಕ್ಕೆ ಹೋಗೋಕೆ ಒತ್ತಾಯ ಮಾಡಿದ.
ಒಬ್ಬನೇ ಒಬ್ಬ ಮಗ ಅಲ್ವಾ? ಅದು ಸಿಂಪಥೆಟಿಕ್ ಗ್ರೌಂಡಲ್ಲಿ ಮಗನ ಫ್ಯೂನರಲ್ ಅಟೆಂಡ್ ಮಾಡೋದು ಹಾಗೆ ಕನ್ಸಿಡರೇಷನ್ ಇದೆಯಲ್ಲ. ಪ್ರಾಸಿಕ್ಯೂಷನ್ ಸ್ಟ್ರಾಂಗ್ ಆಗಿ ಅಬ್ಜೆಕ್ಟ್ ಮಾಡಿದ್ರು, ಆಚೆ ಬಂದರೆ ಸಾಕ್ಷಿ ನಾಶ ಮಾಡ್ತಾನೆ ಅಂತ. ಮತ್ತು ಇದೊಂದು ಸಾಮಾನ್ಯ ಕ್ರೈಮ್ ಅಲ್ವಲ್ಲ, ಆ ವಾದನ ದೃಢಪಡಿಸೋಕ್ಕೆ ಇನ್ನೊಂದು ಕಾರಣವೂ ಇತ್ತು. ಫಿರೋಜಿನ ಸಾವು, ಅದು ಸೈದ್ ತಲೆ ಮೇಲೆ ಕಟ್ಟಿದ್ರು. ಲೋಕಲ್ ಪೊಲೀಸ್ ಕಾಂಟ್ರಿಬ್ಯೂಷನ್. ಶಿಕ್ಷೆ ಆಗೋಕ್ಕೆ ಮುಂಚೆ ನಾನು ಜೈಲಿಗೆ ಹೋಗಿ ಸೈದ್ನ ನೋಡಿದೆ. ಪೂರ್ತಿಯಾಗಿ ಬದಲಾಗಿದ್ದ, ಯಾವುದಕ್ಕೂ ಸಹಕರಿಸದೆ ಒಂಥರ ಏನೋ ಹೇಳ್ದ, ಶಿಕ್ಷೆ ಸ್ವೀಕರಿಸೋಕ್ಕೆ ತಯಾರಾಗಿರೋ ಥರ. ನಾನು ಹೋದಾಗ ಸೈದ್ ಕೈಯಲ್ಲಿ ಒಂದು ಕುರಾನನ್ನು ಅವನು ಹಿಡ್ಕೊಂಡಿದ್ದ. ಕೊನೆಯದಾಗಿ ಅವನು ಕೇಳಿದ್ದಿಷ್ಟೇ, सैयद 4 बजने वाले और 30 मिनट बाकी है। और कुछ? साहब, मुझे वंदे मातरम सुनने की आशा है। वंदे मातरम सुजलाम सुफलाम ಅಮ್ಮ, ಬೇಜಾರು ಮಾಡ್ಕೋಬೇಡಿ. ಯಾರೂ ಇಲ್ಲದೆ ಇರೋರಿಗೆ ದೇವ್ರಿರ್ತಾನೆ. ದೇವ್ರನ್ನ ಕಾಪಾಡೋಕ್ಕೆ ಜನರು ಇವಾಗ ಮನಸ್ಸುಗಳ ಮಧ್ಯೆ ಗೋಡೆ ಕಟ್ಟಿದ್ದಾರೆ. ನೀವೇ ನೋಡಿದ್ರಲ್ಲ, ಏನೂ ಆಗಲ್ಲ, ಅಳಬೇಡಿ. ಏನೋ ಕಳ್ಕೊಂಡಿದ್ದೀರಾ ಅಂತ ಅನ್ಕೋಬೇಡಿ. ಅಮ್ಮ, ನಿಮ್ಮ ಮಗ ಏನೂ ತಪ್ಪು ಮಾಡಿಲ್ಲ ಅನ್ನೋದೇ ನಿಜ. ನಾನೇ ಅಲ್ವಾ ಅನ್ವೇಷಣೆ ಮಾಡಿದ್ದು. ಅಳಬೇಡಿ, ಅಳಬೇಡಿ ಅಮ್ಮ. ಹೇಳಿರಿ. ವರ್ಮಾ ಸರ್ ಫೋನ್ ಮಾಡಿದ್ರು. ಇವ್ರಿ ಯಾರೂ ಇಲ್ಲ ಅಂತ ಸರ್ ಹಿಂಗೆ ತೀರ್ಮಾನ ಮಾಡಿದ್ರು. ಅದಕ್ಕೇನಂತೆ ಸಿಸ್ಟರ್, ಇವ್ರನ್ನ ಒಳಗೆ ಕರ್ಕೊಂಡು ಹೋಗಿ. ವರ್ಮಾ ಸರ್ಗೆ ಇಂಟ್ರೆಸ್ಟ್ ಇರೋ ಕೇಸ್, ಸ್ಪೆಷಲ್ ಕೇರ್ ಬೇಕು. ಸರಿ. ಕ್ರಿಸ್ತಾನಿಗೆ ಪ್ರಿಯವಾದ ನನ್ನ ಸಹೋದರ ಸಹೋದರಿಯರೇ, ರಾಜನೇ ಕಲ್ಪನೆಯ ಪ್ರಕಾರ
2 ವಯಸ್ಸು ಕೆಳಗಿರೋ ಎಲ್ಲಾ ಗಂಡು ಮಕ್ಕಳನ್ನು ಸಾಯಿಸೋಕೆ ಬಂದ ಸೈನಿಕರಿಂದ ಅವರನ್ನ ಕಾಪಾಡಬೇಕು ಅಂತ ಆ ಅಮ್ಮ ತನ್ನ ಮಗನನ್ನ ಗಟ್ಟಿಯಾಗಿ ಇಟ್ಕೊಂಡು ಬೆಟ್ಟ ನದಿ ದಾಟಿ ಈಜಿಪ್ತಿಗೆ ಪಲಾಯನ ಮಾಡಿದ್ರು. ಆ ಮಗನೇ ಇವಾಗ ಈ ನಿಸ್ಸಹಾಯವಾದ ಅಮ್ಮನ ಮುಂದೆ ಸಾವಿನ ಹತ್ತಿರ ಮುಳ್ಳಿನಿಂದ ಕಿರೀಟ ಇಟ್ಕೊಂಡು ನಡೆದು ಹೋಗಿದ್ದು ನಮ್ಮೆಲ್ರಿಗೂ ತಿಳಿದಿರೋ ವಿಷಯನೇ ಇದು. ಕ್ರಿಸ್ತನಿಗೆ ಪ್ರಿಯವಾದ ನನ್ನ ಸಹೋದರ ಸಹೋದರಿಯರೇ, ಆ ಅಮ್ಮನ ಕಣ್ಮುಂದೆಯಲ್ಲಿ ನಿಲ್ಲಿಸಿ ಅವನನ್ನು ಚಾವಟಿಯಲ್ಲಿ ಹೊಡೆಯಲ್ಪಟ್ಟಾಗ ತನ್ನ ಮಗನನ್ನ ಎತ್ತಕ್ಕೆ ಆಗದೆ ಇರೋ ಭಾರವಾದ ಶಿಲುಬೆಯನ್ನು ಭುಜಕ್ಕೆ ಹಾಕ್ಸಿ ಅಷ್ಟು ಜನರ ಮುಂದೆ ನಡೆಸಿದಾಗ ಮಾಡದೇ ಇರೋ ತಪ್ಪಿಗೆ ಅವನಿಗೆ ಹೊಡೆಯುತ್ತಿರುವುದನ್ನು ನೋಡಿದಾಗ ಸಾಯೋ ಮಗನನ್ನು ಎದುರಿಗೆ ನೋಡಿ ಅತ್ತಾಗ ಆ ತಾಯಿ, ಸ್ನೇಹವುಳ್ಳ ನನ್ನ ಮಕ್ಕಳೇ, ಬಂಧು ಬಾಂಧವರೇ, ಆ ಅಮ್ಮ ತನ್ನ ಮಗನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅನ್ಯ ದೇಶಕ್ಕೆ ಪಲಾಯನ ಮಾಡಿದ್ರು. विव्याधपादे जरयिति जगदि ख्यातनाम्ना कृतावान् क्षिप्रं ते विप्रशाप प्रभवमुसलशेषप्रणीता वशमदनोन् नुच्छरं त्वम् ಎಲ್ಲ ದೇವರಿಚ್ಛೆ. ಪಾಪ ಸತ್ತೋಗ್ಬಿಟ್ರು. ಯಾರು ಬಿಟ್ಟು ಹೋಗಿದ್ದಾರೆ ಪಾಪ. ಮತ್ತೆ ಶುದ್ಧೀಕರಣ ಮಾಡಿಸ್ಬೇಕು. ಹೊರಡ್ತಿದ್ದೀನಿ. ಕುರುಡ್ರಾಗಿರೋ ಮನುಷ್ಯರಿಗೆ ಏನಕ್ಕೆ ಅಕ್ಷರ?